ಎಲ್ಲರಿಗೂ ನಮಸ್ಕಾರ. ಇದು ಕರಾಡ ವಿಶ್ವ ವೆಬಿನಾರ್ ಇದರ 37ರ ಸಂಚಿಕೆ. ಇಂದು ಇಲ್ಲಿ ಸೇರಿರುವಂತಹ ಎಲ್ಲ ವೀಕ್ಷಕ ವೃಂದದವರಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ರೋಹನ್ ಶರ್ಮಾ ಉಪ್ಪಂಗಳ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕಿದ್ದೇನೆ. ಇಂದು ನಾವು ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಅತ್ಯಂತ ಮುಖ್ಯವಾದಂತಹ ಅಥವಾ ಮಹತ್ತರವಾದಂತಹ ವಿಷಯ ಅಂತಾನೆ ಹೇಳ್ಬೋದು, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವ ವಿಷಯದ ಕುರಿತಾಗಿ ವಿಚಾರ ವಿಮರ್ಶೆಯನ್ನ ಮಾಡಲಿಕ್ಕೆ ಇಲ್ಲಿ ಸೇರಿರ್ತೇವೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಮನುಷ್ಯ ಜೀವನದ ಮೇಲೆ ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರ ಇರಬಹುದು, ಅಥವಾ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಅಥವಾ ಕೃಷಿ ಕ್ಷೇತ್ರ, ಹಾಗೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ತುಂಬಾ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ಇದರಿಂದ ನಮಗೆ ಆಗುವಂತಹ ಲಾಭಗಳು, ಅದೇ ರೀತಿ ಇದರಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನು ತಿಳ್ಕೊಳ್ಳುವುದು ಕೂಡ ಬಹಳ ಮುಖ್ಯವಾಗ್ತದೆ. ಇಂದು ಇದೆಲ್ಲದರ ಬಗ್ಗೆ ನಮಗೆ ಉಪನ್ಯಾಸವನ್ನ ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಭ್ಯಾಗತರಾದಂತಹ ಶ್ರೀಯುತ ಪ್ರಮೋದ್ ಕಯಂಪಾಡಿ ಇವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮವನ್ನ ನಾವು ಭಗವಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನು ರಚಿಸಿ ರಾಗವನ್ನ ಸಂಯೋಜನೆ ಮಾಡಿದವರು ಮಹಾಮಹೋಪಾಧ್ಯಾಯ ದಿವಂಗತ ಬಳ್ಳಪ್ಪದವು ಮಾಧವ ಉಪಾಧ್ಯಾಯರು. ತುಂಬಿದ್ದರೂ ತುಳುಕದೆ ಪ್ರಶಾಂತ ಸರೋವರದಂತಿದ್ದ ಈ ಮಹಾನ್ ಚೇತನದ ನೆನಪಿಗಾಗಿ ಅಗಲ್ಪಾಡಿ ಶ್ರೀಮಾತೆಯ ಈ ಗೀತೆ ಪ್ರಾರ್ಥನೆಯಾಗಿ ಹಾಡಲಿದ್ದಾರೆ ಕುಮಾರಿ ಶ್ರೀರಂಜನಿ ಹಾಗೂ ಸೃಷ್ಟಿ ಉಪ್ಪಂಗಳ ಇವರು. ಶ್ರೀ ದುರ್ಗಾ ಪರಮೇಶ್ವರಿ ಶುಭಕರಿ ಶ್ರೀ ಲಲಿತೆ ಪಾಹಿ ಸರಸಿ ರುಹನಯನೆ ನಾರದಾದಿ ಮುನಿ ಜನ ವಂದಿತ ಸುಮನೋಹರ ಪದ ಸರೋರುಹೇ ಮಹಾದೇವಿ ಶ್ರೀ ದುರ್ಗಾ ಪರಮೇಶ್ವರಿ. ಹಿಮಕರ ನಿಭವದನೆ ಮದಯುತ ಗಜಗಮನೆ ಮೃದು ಚರಣೆ ಭಯದಲನೆ ಸದಯೇ ಹೃದಯೇ ಕಲಯೇ. ಹಿಮಕರ ನಿಭವದನೆ ಮದಯುತ ಗಜಗಮನೆ ಮೃದು ಚರಣೆ ಭಯದಲನೆ ಸದಯೇ ಹೃದಯೇ ಕಲಯೇ. ಶ್ರೀ ದುರ್ಗಾ ಪರಮೇಶ್ವರಿ. ಅಗಲ ಪಾಡಿಪುರ ನಿಲಯೇ ಮಣಿವಲಯೇ ಗಿರಿತನಯೇ ಸದಯೇ ಹೃದಯೇ ಕಲಯೇ. ಅಗಲ ಪಾಡಿಪುರ ನಿಲಯೇ ಮಣಿವಲಯೇ ಗಿರಿತನಯೇ ಸದಯೇ ಹೃದಯೇ ಕಲಯೇ. ಶ್ರೀ ದುರ್ಗಾ ಪರಮೇಶ್ವರಿ ಶುಭಕರಿ ಶ್ರೀ ಲಲಿತೆ ಪಾಹಿ ಸರಸಿ ರುಹನಯನೆ ನಾರದಾದಿ ಮುನಿ ಜನ ವಂದಿತ ಸುಮನೋಹರ ಪದ ಸರೋರುಹೇ ಮಹಾದೇವಿ ಶ್ರೀ ದುರ್ಗಾ ಪರಮೇಶ್ವರಿ. ಅತ್ಯಂತ ಸೊಗಸಾಗಿ ಪ್ರಾರ್ಥನೆಯನ್ನ ಮಾಡಿರುವಂತಹ ಕುಮಾರಿ ಸೃಷ್ಟಿ ಹಾಗೂ ಶ್ರೀರಂಜನಿ ಉಪ್ಪಂಗಳ ಇವರಿಗೆ ಧನ್ಯವಾದಗಳು. ಮುಂದೆ ಇಂದಿನ ಅಭ್ಯಾಗತರನ್ನ ಪರಿಚಯ ಮಾಡಲಿದ್ದಾರೆ ಶ್ರೀಮತಿ ಅನುಶ್ರೀ ಗರ್ಭೆ ಇವರು. ಅವರನ್ನ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಅನುಶ್ರೀ. ಮೊದಲಿಗೆ ಇಂದಿನ ಕಾರ್ಯಕ್ರಮದ ವ್ಯಕ್ತಿ ಪರಿಚಯ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಅಭ್ಯಾಗತರಾದಂತಹ ಶ್ರೀಯುತ ಪ್ರಮೋದ್ ಕಯಂಪಾಡಿ ಇವರನ್ನು ಪರಿಚಯ ಮಾಡುತ್ತಿದ್ದೇನೆ. 23 ಜುಲೈ 1987ರಂದು ಸೀತಾರಾಮ್ ಭಟ್ ಕಯಂಪಾಡಿ ಮತ್ತು ರಾಧಾ ಭಟ್ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ಮುಳ್ಳೇರಿಯ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ PUC ಪೂರ್ಣಗೊಳಿಸಿದ್ದಾರೆ. ಆಮೇಲೆ ನಿಟ್ಟೆಯ ಪ್ರತಿಷ್ಠಿತ NMA MIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿಯನ್ನು ಪಡೆದಿದ್ದಾರೆ. 1998ರಲ್ಲಿ ಬೆಂಗಳೂರಿನ PRDC ಸಂಸ್ಥೆಯಲ್ಲಿ R&D ಇಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸಿ 2000ರಲ್ಲಿ ಇನ್ಫೋಸಿಸ್ ಸಂಸ್ಥೆಯನ್ನು ಸೇರಿ ಸುಮಾರು 18 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಎಂಬೆಡೆಡ್ ಸಿಸ್ಟಮ್ ವಿಭಾಗದ ಡೈರೆಕ್ಟರ್ ಆಗಿ ಹಲವಾರು ನವೀನ ಉತ್ಪನ್ನಗಳ ಅಭಿವೃದ್ಧಿಯಲ್ಲಿ ಭಾರಿಯಾಗಿದ್ದಾರೆ. 2018ರಿಂದ ಕ್ವೆಸ್ಟ್ ಗ್ಲೋಬಲ್ ಇಂಜಿನಿಯರಿಂಗ್ ಸರ್ವಿಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಾ
ನಿರ್ವಹಿಸುತ್ತಿದ್ದು ಪ್ರಸ್ತುತ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಹಾಗೂ ಹೆಡ್ ಆಫ್ ಗ್ಲೋಬಲ್ ಸಾಫ್ಟ್ವೇರ್ ಅಂಡ್ ಡಿಜಿಟಲ್ ಪ್ರಾಕ್ಟೀಸ್ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. 77ಕ್ಕೂ ಹೆಚ್ಚು ವರ್ಷಗಳ ವೃತ್ತಿ ಜೀವನದ ಅನುಭವ ಹೊಂದಿರುವ ಇವರು 2016ರಲ್ಲಿ ಇನ್ಫೋಸಿಸ್ ಇಂಜಿನಿಯರಿಂಗ್ ಲೀಡರ್ ಪ್ರಶಸ್ತಿ ಹಾಗೂ 2023ರಲ್ಲಿ ಕ್ವೆಸ್ಟ್ ಗ್ಲೋಬಲ್ನ ಗ್ಲೋಬಲ್ ಲೀಡರ್ ಆಫ್ ದ ಇಯರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚರಿಸಿ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಕಾರ್ಯನಿರ್ವಹಿಸಿ ಅನುಭವ ಹೊಂದಿರುವ ಇವರು ಪತ್ನಿ ಅಕ್ಷತಾ ಭಟ್ ಹಾಗೂ ಪುತ್ರಿಯರಾದ ಸುಪ್ತಾ ಭಟ್ ಮತ್ತು ಸಮಿಧಾ ಭಟ್ ಅವರೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದು ಕ್ರೀಡೆ ಹಾಗೂ ಕವನ ರಚನೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ. ಈಗ ವೇದಿಕೆ ಶ್ರೀಯುತ ಪ್ರಮೋದ್ ಕೈಂಪಾಡಿ ಅವರಿಗೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನನಗೆ ಇಲ್ಲಿ ಈ ವೆಬಿನಾರ್ ಮಾಡಲು ಅವಕಾಶ ಮಾಡಿಕೊಟ್ಟ ಸಂಘದ ಪದಾಧಿಕಾರಿಗಳಿಗೆಲ್ಲ ನನ್ನ ಅನಂತ ಧನ್ಯವಾದಗಳು. ಸೇರಿದ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾನು ಇವತ್ತು ಈ ವಿಶೇಷ ವೆಬಿನಾರ್ಗೆ ಈ ಪ್ರಸ್ತುತ ಟಾಪಿಕ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನನಗೆ ಗೊತ್ತಿರುವ, ನನಗೆ ಅನುಭವವಾಗಿರುವ ಹಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ವೆಬಿನಾರ್ ಅಲ್ಲಿ ನಮ್ಮ ಸಮಾಜದ ವಿವಿಧ ಕ್ಷೇತ್ರಗಳಿಂದ ಇರುವ ಜನರು ಸೇರಿದ್ದೀರಿ. ಕೃಷಿ ಇರಬಹುದು, ಎಂಜಿನಿಯರ್ಗಳಾಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು. ಆದ ಕಾರಣ ನಾನು ಇವತ್ತಿನ ಟಾಪಿಕ್ ತುಂಬಾ ಜನರಲ್ ಆಗಿ ಇಟ್ಕೊಂಡಿದ್ದೇನೆ. ತುಂಬಾ ಡೀಪ್ ಆಗಿ ಯಾವ ಟಾಪಿಕ್ ಅನ್ನು ತಗೊಂಡಿಲ್ಲ. ಒಂದು ಹೈ ಲೆವೆಲ್ ಅಂತ ಹೇಳ್ತೇವಲ್ಲ, ಆ ಲೆವೆಲ್ ಅಲ್ಲಿ ನಾನು ಇವತ್ತಿನ ಟಾಪಿಕ್ ಅನ್ನು ನಾನು ತಗೊಂಡಿದ್ದೇನೆ. ಆದಷ್ಟು ಕನ್ನಡದಲ್ಲೇ ಮಾತನಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಮಧ್ಯದಲ್ಲಿ ಇದು ಸ್ವಲ್ಪ ಟೆಕ್ನಿಕಲ್ ಟಾಪಿಕ್ ಆದ ಕಾರಣ ಸ್ವಲ್ಪ ಮಿಕ್ಸ್ ಆಗೋ ಸಾಧ್ಯತೆ ಇದೆ, ಅದಕ್ಕೆ ಕ್ಷಮೆ ಇರಲಿ. ಸೊ ಇವತ್ತಿನ ಟಾಪಿಕ್ ಶುರು ಮಾಡೋದು, ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಕವನ ಬರೀತಾ ಇದ್ದೆ. ಆದ ಕಾರಣ ನಾನೊಂದು ಇದರ ಬಗ್ಗೆ ಒಂದು ಕವನ ಬರೆದಿದ್ದೆ, ಅಲ್ಲಿಂದಲೇ ಶುರು ಮಾಡುವ ಅಂತ. ಕೊರೋನಾ ರೋಗದಂತೆ ಹರಡುತ್ತಿದೆ ಕೃತಕ ಬುದ್ಧಿಮತ್ತೆ AI ಪ್ರಯೋಗ. ಕೊರೋನಾ ರೋಗದಂತೆ ಹರಡುತ್ತಿದೆ ಕೃತಕ ಬುದ್ಧಿಮತ್ತೆ AI ಪ್ರಯೋಗ. ಎಲ್ಲಾ ಪ್ರಶ್ನೆಗಳಿಗೂ ಬೆರಳ ತುದಿಯಲ್ಲಿ ಸಿಗುತ್ತಿದೆ ಉತ್ತರ, ಬೀಳುತ್ತಿದೆ ಉದ್ಯೋಗ. ಎಲ್ಲಾ ಪ್ರಶ್ನೆಗಳಿಗೂ ಬೆರಳ ತುದಿಯಲ್ಲಿ ಸಿಗುತ್ತಿದೆ ಉತ್ತರ, ಬೀಳುತ್ತಿದೆ ಉದ್ಯೋಗ. ಜ್ಞಾನದ ಕಣಜ, ಮಾಹಿತಿ ಹೊಳೆ, ಹೊಸ ಯಂತ್ರ ತಂತ್ರಗಳ ನಡುವೆ ಸಾಧ್ಯವೇ ಕಲಿಯಲು ಜೀವನ ಪಾಠ. ಜ್ಞಾನದ ಕಣಜ, ಮಾಹಿತಿ ಹೊಳೆ, ಹೊಸ ಯಂತ್ರ ತಂತ್ರದ ನಡುವೆ ಸಾಧ್ಯವೇ ಕಲಿಯಲು ಜೀವನ ಪಾಠ. ಕೃತಕ ಬುದ್ಧಿ ಸೂತ್ರ ಜಾಲಗಳಲ್ಲಿ ಬರಡಾಗುತ್ತಿದೆ ಅಲ್ಲವೇ ಮೆದುಳಿನ ಜ್ಞಾನದ ತೋಟ. ಸೊ ಇದಕ್ಕೊಂದು ಉತ್ತರ, ನಮ್ಮ ಜ್ಞಾನ ಬರಡಾಗ್ತಾ ಇದೆಯಾ, ಉದ್ಯೋಗ ಬೀಳ್ತಾ ಇದೆಯಾ, ಇದು ಹೊಸ ಯಂತ್ರ ತಂತ್ರ ಏನಿದು, ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವ. ಮೊದಲನೇದಾಗಿ ನನ್ನ ಹತ್ರ ಒಂದು ಸಣ್ಣ ಪ್ರಶ್ನೆ ನಿಮ್ಗೆಲ್ರಿಗೂ. ಬಹುಶಃ ನೀವು ಎಲ್ಲರೂ ಮೊಬೈಲ್ ಪ್ರತಿ ಗಂಟೆಗಲ್ಲದಿದ್ರು, ಅರ್ಧ ಗಂಟೆಗಲ್ಲದಿದ್ರು, 1 ಗಂಟೆಗಾದ್ರೂ ಒಂದ್ಸತಿ ಯೂಸ್ ಮಾಡುವರೆ ಅಲ್ವಾ? ಸೊ ಬೆಳಗ್ಗೆ ನೀವು ಎದ್ದಾಗಿನಿಂದ ಈ ವೆಬಿನಾರ್ ತನಕ ನನ್ನ ಪ್ರಕಾರ ಆಲ್ ಆಫ್ ಅಸ್ ಎಲ್ಲರೂ ಅಟ್ಲೀಸ್ಟ್ ಒಂದು 10-20 ಬಾರಿ ಆದ್ರೂ AI ಯೂಸ್ ಮಾಡಿರ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಟುಡೇ. ಹಾಗಾದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಯೂಸ್ ಮಾಡೋ ಅಪ್ಲಿಕೇಶನ್ಸ್ ಗಳಲ್ಲಾಗಲಿ, ಮೊಬೈಲ್ ಅಲ್ಲಿ ನಾವು ತುಂಬಾ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೇವೆ. ಅದರಲ್ಲಿ ಈಗ AI ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅಥವಾ AI ಯಾವ ರೀತಿ ಯೂಸ್ ಮಾಡ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನು ಇಟ್ಟಿದ್ದೇನೆ ಡ್ಯೂರಿಂಗ್ ದ ಪ್ರೆಸೆಂಟೇಶನ್. ಇತ್ತೀಚೆಗೆ ನಾವು ಎಲ್ಲಿ ನೋಡಿದ್ರು, ಟಿವಿ ನೋಡಿ, ಪೇಪರ್ ನೋಡಿ, ಮೊಬೈಲ್ ನೋಡಿ, ಎಲ್ಲಾ ಕಡೆಯಲ್ಲೂ ಬರೀ AI ಚರ್ಚೆನೆ ನಡೀತಾ ಇರೋದು. ಕೆಲವರು ಹೇಳ್ತಾರೆ ಇದು ಪ್ರಪಂಚವನ್ನೇ ಉದ್ಧಾರ ಮಾಡ್ತದೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಇದು ಮನುಷ್ಯನ ಕೆಲಸವನ್ನು ಕಿತ್ಕೊಳ್ಳುವ ವಿಲನ್ ಅಂತಾರೆ. ಆದ್ರೆ ನಿಜಕ್ಕೂ ಇದರಿಂದ ಏನು ಉಪಯೋಗ ಉಂಟು? ನಮ್ಮಂತ ಸಾಮಾನ್ಯ ಜನರಿಗೆ ನಿಜವಾಗ್ಲೂ ಇದು ಏನಾದ್ರೂ ಯೂಸ್ಫುಲ್ ಇದೆಯಾ, ಅಥವಾ ಇದು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರ ಇರುವ ತಂತ್ರಜ್ಞಾನ? ಇದೆಲ್ಲ ನೀವು ತಿಳ್ಕೊಳ್ಬೇಕಾದ ವಿಷಯ. ಈಗ AI ನೋಡಿದ್ರೆ ಮಕ್ಕಳಿಂದ ಹಿಡ್ಕೊಂಡು, ಡಾಕ್ಟರಿಂದ ಹಿಡ್ಕೊಂಡು, ಲಾಯರ್ ಇರ್ಬೋದು, ಟೀಚರ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, COEಗಳಿರ್ಬೋದು, CEO ವಿದೇಶಗಳಲ್ಲಿ ಪ್ರತಿಯೊಬ್ಬರನ್ನು ಆವರಿಸಿರುತ್ತಿರುವ ಮಹಾ ಮಾಯೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
ಮೊಬೈಲ್ ಆಪ್ ಓಪನ್ ಮಾಡಿದ್ರೆ ಸಾಕು, ನಮಗೆ ಈ ಜಗತ್ತಿನ ಎಲ್ಲಾ ಉದ್ದಗಲಗಳಲ್ಲಿರುವ ವಿಷಯ ಕ್ಷಣಾರ್ಧದಲ್ಲಿ ನಮ್ಮ ಫಿಂಗರ್ ಟಿಪ್ಸ್ಗೆ ಬರುವಂತಹ ಈ ಮಹಾಮಾಯೆ AI. ಯಾವ ಹಾಡು ಬೇಕಿದ್ರೆ ಹಾಡ್ತದೆ, ಕೋಡ್ ಮಾಡ್ಬೇಕಿದ್ರೆ ಕೋಡ್ ಮಾಡ್ತದೆ, ಏನ್ ನೋಡ್ಬೇಕು ಅದು ನೋಡುವಂಥದ್ದು ಕೊಡ್ತದೆ, ನೀವ್ ಏನ್ ಬೇಡ್ತೀರೋ ಅದನ್ನ ಕೊಡುವಂಥದ್ದೇ ಇದು AI. ಸದ್ಯಕ್ಕೆ ಇದು ಎಲ್ಲ ಕಡೆ ಬೀಡು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾದ್ರೆ ಈ AI ಏನು, ಇದು ಯಾಕೆ ಹೀಗಾಯ್ತು ಅಂತ ಇರುವಂತ ಚರ್ಚೆ ಮಾಡುವ. ಈಗ ಇದರಲ್ಲಿ ನಾನು ಎಂಟೈರ್ ಅಜೆಂಡಾನ 3 ರೀತಿ ಸ್ಪ್ಲಿಟ್ ಮಾಡಿದ್ದೇನೆ. ಫಸ್ಟ್ ಪಾರ್ಟ್ ಅಲ್ಲಿ ನಾವು ಇದು AI ಹೇಗೆ ಹುಟ್ಕೊಂಡಿತ್ತು, AI ಏನು ಅಂತ ನೋಡ, ಮತ್ತೆ AI ಹೇಗೆ ಹುಟ್ಟಿಕೊಂಡಿತ್ತು ಅಂತ ನೋಡುವ. ಈಗ AI ಅಲ್ಲಿ ಹೇಗೆ ಯೂಸ್ ಆಗ್ತಾ ಇದೆ, ಇನ್ ಪ್ರೆಸೆಂಟ್ ವರ್ಲ್ಡ್ ಹೇಗೆ ಯೂಸ್ ಆಗ್ತಾ ಇದೆ ನೋಡುವ. ಮುಂದೆ ಏನಾಗಬಹುದು ಎಂಬುದರ ಬಗ್ಗೆ ಒಂದು ಸಣ್ಣ ಅನಿಸಿಕೆಯನ್ನು ಕೊಟ್ಟಿದ್ದೇನೆ. ಸೊ ಸ್ಪ್ಲಿಟ್ 3 ತರ ಸ್ಪ್ಲಿಟ್ ಮಾಡಿದ್ದೇನೆ ನಾನು. ಈಗ ಜಸ್ಟ್ ಬಿಫೋರ್ ಗೆಟಿಂಗ್ ಇನ್ ಟು AI, ನಮ್ದು ವರ್ಲ್ಡ್ ಹೇಗೆ ಚೇಂಜ್ ಆಗಿದೆ, ಎಷ್ಟು ರ್ಯಾಪಿಡ್ ಆಗಿ ಚೇಂಜ್ ಆಗಿದೆ ಟೆಕ್ನಾಲಜಿಯಿಂದ ಅಂತ ಒಂದು ಮೆಲುಕು ಹಾಕುವ. ನಾವು ಒಂದು ಕೆಲವು ದಶಕಗಳ ಹಿಂದೆ ಹೋದ್ರೆ ನೀವು ಅಂದ್ಕೊಳ್ಳಿ, ರೈಟ್, ನಾವು ಒಂದು ಬೇರೆ ಊರಿನ ನಮ್ಮ ನೆಂಟರಿಗೆ, ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡ್ಬೇಕಿದ್ರೆ ನಾವು ಪೋಸ್ಟ್ ಆಫೀಸಿಗೆ ಹೋಗ್ಬೇಕಿತ್ತು, ಅಥವಾ ಒಂದು ಟೆಲಿಫೋನ್ ಎಕ್ಸ್ಚೇಂಜಿಗೆ ಹೋಗ್ಬೇಕಿತ್ತು, ಒಂದು ಟ್ರಂಕ್ ಕಾಲ್ ಬುಕ್ ಮಾಡಿ ಗಂಟೆಗಟ್ಟಲೆ ಕಾಯ್ಬೇಕಿತ್ತು. ಅದಾದ್ಮೇಲೆ ನಮ್ಮ ಊರಲ್ಲಿ STD ಬೂತ್ ಬಂತು. STD ಬೂತ್ ಅಲ್ಲಿ ಮೀಟರ್ ತಿರುಗಿದಾಗ ನಮ್ಮ ಎದೆ ಬಡಿತ ಜಾಸ್ತಿ ಆಗ್ತಾ ಇತ್ತು. ಆ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿ ಈಗ ಆಮೇಲೆ ಸಣ್ಣ ಫೋನ್ಗಳು ಕೈಗೆ ಬಂತು. ಅಲ್ಲಿಂದ ಈಗ ಸ್ಮಾರ್ಟ್ ಫೋನ್ ಯುಗ ಶುರು ಆಗಿದೆ. ಈಗ ಎದೆ ಬಡಿತ ಮಕ್ಕಳಿಗೆ ಎಲ್ಲ ಆಗ್ತಾ ಇಲ್ಲ, ಅಪ್ಪ ಅಮ್ಮನಿಗೆ ಆಗ್ತಾ ಇರೋದು. ಮೊದಲು STD ಬೂತ್ ನೋಡುವಾಗ ಎದೆ ಬಡಿತ ಆಗ್ತಾ ಇತ್ತು, ಈಗ ಎಷ್ಟು ಹೊತ್ತು ಫೋನ್ ಯೂಸ್ ಮಾಡ್ತಾ ಇದಾರಲ್ಲ ನಮ್ಮ ಮಕ್ಕಳು ಅಂತ ನಮಗೆ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ. ಸೊ ಕಾಲ ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ. ದ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಅಷ್ಟು ರ್ಯಾಪಿಡ್ ಆಗಿ ಕಳೆದ 20-25 ವರ್ಷಗಳಲ್ಲಿ ರ್ಯಾಪಿಡ್ ಟೆಕ್ನಾಲಜಿ ಚೇಂಜ್ ಆಗಿದೆ. ಹಾಗೆ ನಿಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ನೋಡಿ. ಮೊದಲಿನ ಕಾಲದಲ್ಲಿ ನೀವು ಬ್ಯಾಂಕಿಗೆ ಹೋಗ್ಬೇಕಿದ್ರೆ, ನಾನು ಸಣ್ಣದಿರುವಾಗ ಅಪ್ಪ ಬೆಳಗ್ಗೆ ಬ್ಯಾಂಕಿಗೆ ಹೋಗುವರು, ಅಲ್ಲಿ ಹೋಗಿ ಟೋಕನ್ ತಗೊಂಡು ಕ್ಯೂ ನಿಂತು ಪಾಸ್ಬುಕ್ ಎಂಟ್ರಿ ಮಾಡಿಸಿ ಕ್ಯಾಶಿಯರ್ ಹತ್ರ ದುಡ್ಡು ತಗೊಂಡ್ಬರ್ಬೇಕಿದ್ರೆ ಅರ್ಧ ದಿನ ಆಗ್ತಿತ್ತು. ಈಗ ನೋಡಿ, ತರಕಾರಿ ನಿಮ್ಮ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಅಂಗಡಿ ತರಕಾರಿ ಒಂದು ಜಸ್ಟ್ QR ಕೋಡ್ ಯೂಸ್ ಮಾಡಿ UPI ಮುಖಾಂತರ ಕ್ಷಣಾರ್ಧದಲ್ಲಿ ನಿಮಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಿದ್ರೆ, ನಿಮಗೆ ಹಳೆ ಕಾಲದಲ್ಲಿ ನಾವು ಟಿವಿ ನೋಡ್ತಾ ಇದ್ದೇವಲ್ಲ, ಬುಧವಾರ ಮತ್ತೆ ಶುಕ್ರವಾರ ಇರಬೇಕು ಚಿತ್ರಮಂಜರಿ ಬರ್ತಾ ಇತ್ತು, ಸಂಡೇ ಬಂದ್ರೆ ರಾಮಾಯಣ ಮಹಾಭಾರತ, ಅದಕ್ಕೆ ಇಡೀ ವಾರ ಗಟ್ಲೆ ಕಾಯ್ತಾ ಇದ್ವಿ. ಆದ್ರೆ ಈಗ ನೋಡಿ, ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಜಿಯೋ ಸಿನಿಮಾ, ಏನೇ ಕೇಳಿ ಲಕ್ಷ ಗಟ್ಲೆ ಸಿನಿಮಾ ನಿಮ್ಮ ಜೇಬಲ್ಲೇ ಕೂತಿರ್ತದೆ. ಯಾವ್ದು ಬೇಕೋ ಆನ್ ದ ಮೂವ್ ನಿಮಗೆ ಯೂಸ್ ಮಾಡ್ಕೋಬಹುದು. ನೋಡಿ ನೀವು ಹೇಗೆ ಟೆಕ್ನಾಲಜಿ ರ್ಯಾಪಿಡ್ ಆಗಿ ಚೇಂಜ್ ಆಗಿದೆ ಅಂತ. ಇದನ್ನು ಇನ್ನೂ ಅತಿ ವೇಗವಾಗಿ ನಾವು ಈ ನಮ್ಮ ಜೀವನದಲ್ಲಿ ನೋಡಿರುವ ಟೆಕ್ನಾಲಜಿಯ ರ್ಯಾಪಿಡ್ ಇನ್ನೂ ರ್ಯಾಪಿಡ್ ಆಗಿ, ಇನ್ನೂ ಫಾಸ್ಟ್ ಆಗಿ ಓಡ್ಲಿಕ್ಕಿರುವಂತ ದೊಡ್ಡ ಟೆಕ್ನಾಲಜಿ ಅಂದ್ರೆ AI ಅಂತ ನನಗೆ ಅನಿಸ್ತಾ ಇದೆ. ಹಾಗಾದ್ರೆ ಈ AI ಅಂದ್ರೆ ಏನು? ಸಣ್ಣ ರೀತಿಯಲ್ಲಿ ಹೇಳಿದ್ರೆ, ತುಂಬಾ ಸಿಂಪಲ್ ಆಗಿ ಹೇಳುವುದಾದ್ರೆ, ಇದು ಮನುಷ್ಯನ ಹಾಗೆ ಯೋಚನೆ ಮಾಡುವ, ಕಲಿಯುವ, ಸ್ವಂತ ನಿರ್ಧಾರ ತಗೊಳ್ಳುವ ಶಕ್ತಿಗಳನ್ನು ಯಂತ್ರಗಳಿಗೆ ಅಥವಾ ಕಂಪ್ಯೂಟರ್ಗೆ ಕೊಡೋದೇ AI. ನೀವು ನೋಡಿ, ಈಗ ಮನುಷ್ಯ ಹೊಸತನವನ್ನು ಕಲೀಲಿಕ್ಕೆ ಅಥವಾ ನಾವು ಮಾಡಿದ ತಪ್ಪಿನಿಂದ ಪುನಃ ಪಾಠ ಕಲಿಯುವ, ಮಾಡಿದ ತಪ್ಪುಗಳನ್ನು ಸರಿ ಮಾಡುವ ಯೋಚನೆ ಮನುಷ್ಯನಿಗುಂಟು. ಇದನ್ನೇ ನಾವು ಬುದ್ಧಿ ಅಂತ ಹೇಳೋದಲ್ವಾ, ಇಂಟೆಲಿಜೆನ್ಸ್. ಈ ಒಂದು ಶಕ್ತಿಯನ್ನು ನೀವು ಒಂದು ನಿರ್ಜೀವ ಯಂತ್ರ ಅಂದ್ರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಅಥವಾ ಒಂದು ಸಾಫ್ಟ್ವೇರಿಗೆ ಕೃತಕವಾಗಿ ಕೊಟ್ರೆ, ಕೃತಕವಾಗಿ ತುಂಬುವುದೇ AI ಅಂತ. ಸಿಂಪಲ್ ಡೆಫಿನಿಷನ್ ಆಫ್ AI. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡ್ತದೆ? ಇದು ನಿಜವಾಗ್ಲಿಯೂ ಹೌ ಇಸ್ ಇಟ್ ಪಾಸಿಬಲ್? ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನೋಡ್ತೇನೆ. ನೀವು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ ಅಂತ ಅಂದ್ಕೊಳ್ಳಿ. ನಮ್ಮ ಮನೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಮಗು, ಅದಕ್ಕೆ ನಾವು ಇನಿಷಿಯಲ್ ಡೇಸ್, ಹುಟ್ಟಿದ ಕ್ಷಣದಿಂದ ನಾವು ಹೇಗೆ ಪಾಠ ಕಲಿಸಿದ್ದೇವೆ, ನಾವು
ಮಗುವಿಗೆ ತೋರಿಸಿದ್ರಿ ಪೊಳೆ ಪತ ಇಸು ಉಣೆ ಹೊಟ್ಟ ಏ ತುದು ಅಜ್ಜ ಏನ್ ತುದು ಅಜ್ಜಿ ಸೈನ್ ಪೊಳೆ ಪೌಸು ಏರ ನಾಯಿ ಬೆಕ್ಕು ಹೀಗೆಲ್ಲ ತೋರಿಸಿ ನಾವು ಮಗುವಿಗೆ ಒಂದೊಂದೇ ವಿಷಯಗಳನ್ನು ನಾವು ತಿಳಿಸ್ಕೊಂಡು ಹೋದ್ವಿ. ಸ್ವಲ್ಪ ದಿನ ಆದ ಮೇಲೆ ಮಗು ಅದನ್ನೇ ನೋಡಿ ಬೇರೆ ಯಾವ್ದಾದ್ರು ನಾಯಿ ತೋರಿಸಿದ್ರು ಮಗು ಹೇಳ್ತಿತ್ತು ಅದು ನಾಯಿ, ಬೇರೆ ಯಾವ್ದಾದ್ರು ಬೆಕ್ಕು ತೋರಿಸಿದ್ರೆ ತಿಳಿದು ಬೇಕು ಅಲ್ವಾ. ಜಸ್ಟ್ ಇಮ್ಯಾಜಿನ್ ಇದೇ ಥರದ ಒಂದು ವಿಷಯವನ್ನು ನಾವು ಕಂಪ್ಯೂಟರ್ಗೆ ಕೊಟ್ರೆ ಕಂಪ್ಯೂಟರ್ ಹಾಗೆ ಕೆಲಸ ಮಾಡ್ತಾ ಇದೆಯಾ ಅಂತ ನಮ್ಮ ವಿಜ್ಞಾನಿಗಳು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂಡ್ ಅದರ ಬೇಸಿಸ್ ಅಲ್ಲೇ AI ಹುಟ್ಕೊಂಡಿದ್ದು. AI ಅಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಿದ್ರೆ AI ಅಲ್ಲಿ ನೀವು 3 ಹಂತಗಳನ್ನು ನೋಡ್ಬೋದು. ಫಸ್ಟ್ ಹಂತ ನೋಡಿದ್ರೆ ನಿಮಗೆ AI ಗೆ ನಿಮಗೆ ಕಲಿಸ್ಲಿಕ್ಕಿರುವ ಡೇಟಾ ಅದು ತುಂಬಾ ಇಂಪಾರ್ಟೆಂಟ್. ನಾನೀಗ ಹೇಳಿದಾಗೆ ಬೆಕ್ಕು, ನಾಯಿ ಇದೇ ತರ ಲಕ್ಷಾಂತರ ವಿಷಯಗಳನ್ನು ಈ ಕಂಪ್ಯೂಟರ್ಗೆ ಅಥವಾ ಸಾಫ್ಟ್ವೇರಿಗೆ ಕೊಡುವಂಥದ್ದು ಫಸ್ಟ್ ಹಂತ ಅಂತ ಹೇಳ್ಬೋದು. ಎರಡನೇ ಹಂತ ಇದರಲ್ಲಿ ಒಂದು ಪ್ಯಾಟರ್ನ್ ಹುಡುಕುದು, ರೈಟ್. ಇದರಲ್ಲಿ ಕಾಮನ್ ಆಗಿ ಏನಿದೆ ಅದನ್ನು ಹೇಗೆ ರೆಕಗ್ನೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ನಾಯಿ ಅಂತ ಬಂದ್ರೆ ನಾಯಿಯ ಮುಖ ಹೀಗಿದೆ, ಕಣ್ಣು ಹೀಗಿದೆ, ಅಥವಾ ಬೆಕ್ಕಂದ್ರೆ ಹೀಗಿದೆ, ಅದಕ್ಕೆ ಮೀಸೆ ಹೀಗಿದೆ. ಸೊ ಅದರಲ್ಲಿರುವ ಪ್ಯಾಟರ್ನ್ ಹುಡುಕಿಕೊಂಡು ಅದರಲ್ಲಿ ಇರುವ ಲೆಕ್ಕಾಚಾರಗಳನ್ನು ಮಾಡಿಟ್ಕೊಳ್ಳುದು. ಮೂರನೆಯದು, ನೀವು ಹೊಸದೊಂದು ಚಿತ್ರ ಅಥವಾ ಹೊಸ ಮಾಹಿತಿಯನ್ನು ಕೊಟ್ಟಾಗ ಈ ಹಳೆ ಇಟ್ಟಿರುವ ಡೇಟಾ ಮತ್ತೆ ಈ ಪ್ಯಾಟರ್ನ್ ಎರಡನ್ನೂ ಹುಡುಕಿಕೊಂಡು ಓಕೆ ಹಳೆಯ ಡೇಟಾ ಮತ್ತೆ ಈ ಪ್ಯಾಟರ್ನ್ ನೋಡಿ ಈಗ ನಾನು ಒಂದು ನಿರ್ಧಾರಕ್ಕೆ ಬರುದು. ಅಂದ್ರೆ ಹೊಸ ಪ್ರಾಣಿಯ ಚಿತ್ರ ತೋರಿಸಿದಾಗ ಇದು 99% ಒಂದು ನಾಯಿ ತರ ಇದೆ ಅಥವಾ 98% ಬೆಕ್ಕಿನ ತರ ಇದೆ. ಸೊ ನಾವು ಹೇಗೆ ಮನೆಯಲ್ಲಿ ಒಂದು ಮಗುವಿಗೆ ಕಲಿಸಿದೆವು ಸಮಥಿಂಗ್ ಸಿಮಿಲರ್ ನಾವು ಕಂಪ್ಯೂಟರ್ಗೆ ಕಲಿಸುವಂತ ಒಂದು ಟೆಕ್ನಿಕ್ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ರೆ ಇಲ್ಲಿ ನಡೀತಾ ಇರೋದು ಒಂದು ಸಣ್ಣ ಅಮೌಂಟ್ ಡೇಟಾ ಅಲ್ಲ. ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಹ್ಯೂಜ್ ಡೇಟಾ. ಇಲ್ಲಿ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಯಾವ ತರದ ಡೇಟಾ ಇಲ್ಲಿ ಈಗ ನಾವು ಮಾತನಾಡ್ತಾ ಇದ್ದೇವೆ ಅಂದ್ರೆ ಸುಮಾರು ಹೆಚ್ಚು ಕಡಿಮೆ ಒಂದು LLM ಅಂದ್ರೆ ನೀವು ಈಗ ChatGPT ಅಂತ ನೋಡಿರ್ಬೋದು, ಅದು ಒಂದು ಟ್ರೈನ್ ಮಾಡ್ಲಿಕ್ಕೆ ಸುಮಾರು 2,500 ಕೋಟಿ ಪೇಜಸ್ ಓದ್ರೆ ಎಷ್ಟು ಇನ್ಫಾರ್ಮೇಶನ್ ಇರ್ತದೋ ಅಷ್ಟು ಇನ್ಫಾರ್ಮೇಶನ್ ಅದು ಅದಕ್ಕೆ ಟ್ರೈನ್ ಮಾಡಿದ್ದಾರೆ. ಅಂದ್ರೆ ನಿಮಗೆ 2,500 ಕೋಟಿ ಇನ್ಫಾರ್ಮೇಶನ್ ಅಂದ್ರೆ ಸಾಧಾರಣ ನೀವು ಈಗ ಭಾರತದ ಜನಸಂಖ್ಯೆ ಅರೌಂಡ್ 145 crores 145 ಕೋಟಿ ಅಂದ್ರೆ ಒಂದು 20 ಪೇಜ್ ಓದಿದ್ರೆ ಎಷ್ಟು ಅಷ್ಟು ಇನ್ಫಾರ್ಮೇಶನ್ ಅನ್ನ ಒಂದು LLM ಗೆ ಫೀಡ್ ಮಾಡಿದ್ದಾರೆ. ಸೊ ಇನ್ನು ಸಿಂಪಲ್ ಆಗಿ ಹೇಳೋದಿದ್ರೆ ಒಂದು ಮಾಹಿತಿ, ಡೇಟಾ ಮತ್ತೆ ಕಲಿಯುವುದು ಮತ್ತೆ ನಿರ್ಧಾರ, ಈ ಮೂರು ಮಿಕ್ಸ್ ಆಗಿ ಆಗುದೇ, ಮೂರು ಸೇರಿ ಆಗಿರುವುದೇ AI. ಹಾಗಾದ್ರೆ ನೀವು AI ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವ, ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಹೇಗೆ ಯೂಸ್ ಮಾಡ್ತಾ ಇದ್ದೇವೆ? ಒಂದು ಸಣ್ಣ 2 ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ. ಎಲ್ರಿಗೂ ಗೊತ್ತಿರುವ ವಿಷಯವಾದ್ರೂ ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಮಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಅಲ್ಲಿ ಇದ್ದೀರಾ, ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲ ಕೆಂಪು ಕಾಣ್ತದೆ, ಕಷ್ಟಮಾರ ಒಟ್ಟು ತಂಬುಡನ್ ಈ ಸರ ಹಂಗ ಅಣಿ ಫುಳ್ಳ ಸಿಗ್ನಲ್ ಅಲ್ಲೇ ತಂಬುಡ ಅನ್ಸ. ಇದು ಹೇಗೆ ಗೊತ್ತಾಗ್ತದೆ ನಿಮಗೆ ಈ ಮೊಬೈಲಿಗೆ? ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ ಅಲ್ಲಿ ಓಡಾಡ್ತಿರುವ ಹಲವು ಮೊಬೈಲ್ಗಳಿಂದ ಆ ಓಡಾಡುವ ಪ್ಯಾಟರ್ನ್ ಡೇಟಾ ಗೂಗಲ್ ತಗೊಂಡು ಗೂಗಲ್ ಅದರದ್ದೇ ಅಲ್ಗಾರಿಥಮ್ಸ್ ಅನ್ನ ಓಡಿ ಅಲ್ಲಿ ಹೋಗುವ ವಾಹನ ಸಂಚಾರಗಳ ದಟ್ಟಣೆಯನ್ನು ವೀಕ್ಷಿಸಿ ಅದನ್ನು ಆಕ್ಚುಲಿ ಕೊಡುವಂಥದ್ದೇ ಅಲ್ಲಿ ಕೊಡ್ತದೆ. ಹಾಗೆ ನಿಮ್ಗೆ ಅದು ರೆಡ್ ಕಾಣ್ತಾ ಇರೋದು. ಇನ್ನೊಂದು ಎಕ್ಸಾಂಪಲ್ ನೋಡೋದಿದ್ರೆ ನೀವು ನೋಡಿ, ಈಗ ನೀವು ಯೂಟ್ಯೂಬ್ ಎಲ್ಲರೂ ಯೂಸ್ ಮಾಡ್ತೀರಿ. ಒಂದು ದಿನ ಎಸ್ ಜಾನಕಿದು ಒಂದು ಭಕ್ತಿಗೀತೆ ಕೇಳ್ತೀರಿ, 2ನೇ ದಿನ ಇನ್ನೊಂದು ಕೇಳ್ತೀನಿ, 3ನೇ ದಿನ ನಿಮಗೆ 10 ಎಸ್ ಜಾನಕಿ ಭಕ್ತಿಗೀತೆಗಳು ನಿಮಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಕಾಣ್ಲಿಕ್ಕೆ ಶುರು ಆಗ್ತದೆ. ಇದು ಹೇಗೆ? ಅದು ನಿಮ್ಮ ಪ್ಯಾಟರ್ನ್ ಅನ್ನು ಅರ್ಥ ಮಾಡಿಕೊಂಡು ಒಳಗಿರುವ ಅಲ್ಗಾರಿಥಮ್ ಅನ್ನ ರನ್ ಮಾಡಿ ನಿಮಗೆ ಹೊಸ ರೆಕಮೆಂಡೇಶನ್ಸ್ ಅನ್ನು ಕೊಡ್ತಾ ಇದ್ದಾನೆ. ನಿಮಗೆ ಇವಾಗ ಅರ್ಥ ಆಗಿರ್ಬೋದು AI ಆಲ್ರೆಡಿ ನಮಗೆ ಎಲ್ಲೆಲ್ಲಿ ಯೂಸ್ ಆಗ್ತಾ ಉಂಟು ಇಂಡೈರೆಕ್ಟ್ಲಿ ಅಂತ.
ಹಾಗಿದ್ರೆ ಇದಕ್ಕೆ ಒಂದು ಬ್ರೀಫ್ ಹಿಸ್ಟ್ರಿ ನೋಡುವ. ಇಷ್ಟೆಲ್ಲ ಮುಂದುವರೆದಿದ್ದು ಅದೆಲ್ಲ ಯಾವಾಗ ಶುರು ಆಯಿತು? ಇದು ನಿನ್ನೆ ಮೊನ್ನೆ ಶುರು ಆಗಿದ್ದ ಅಥವಾ ಮೊದಲೇ ಶುರು ಆಗಿದ? ಆ ಥರ ನೋಡೋದಿದ್ರೆ AI ಕತೆ ತುಂಬಾ ಹಳೇದು. ಸುಮಾರು 1950ರ ದಶಕದಲ್ಲಿ ಆಲನ್ ಟ್ಯೂರಿಂಗ್ ಅನ್ನೋ ಒಬ್ಬ ಸೈಂಟಿಸ್ಟ್ ಯಂತ್ರಗಳು ಮನುಷ್ಯರ ಹಾಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಪ್ರಶ್ನೆ ಇತ್ತಿಲ್ಲ. ಅಂದಿಂದ ಎಲ್ಲಾ ಸೈಂಟಿಸ್ಟ್ಗಳು ಯಂತ್ರಕ್ಕೆ ಬುದ್ಧಿ ಕಲಿಸೋ ಪ್ರಯತ್ನ ಮಾಡ್ತಾನೆ ಬಂದ್ರು. ಆದ್ರೆ ಈ ನೋಡಿದ್ರೆ ನಿಮ್ಗೆ ಮೊದಲು ಯಂತ್ರಗಳು ಬರೀ ಲೆಕ್ಕಾಚಾರ ಮಾಡ್ಲಿಕ್ಕೆ, ಏನ್ ಇನ್ಸ್ಟ್ರಕ್ಟ್ ಮಾಡಿದ್ರೆ ಅದು ಮಾಡ್ಲಿಕ್ಕೆ ಯೂಸ್ ಆಗಿತ್ತು. ಹಾಗೆ ಮುಂದುವರಿತಾ ಇತ್ತು. ಸುಮಾರು 1990ರ ದಶಕದಲ್ಲಿ ಒಂದು ದೊಡ್ಡ ವಿದ್ಯಮಾನ ನಡೆಯಿತು. ಅದೇ ಕಂಪ್ಯೂಟರ್ ಮತ್ತೆ ವರ್ಲ್ಡ್ ಫೇಮಸ್ ಚೆಸ್ ಚಾಂಪಿಯನ್ ಜೊತೆ ಆದ ಒಂದು ಹಣಾಹಣಿಯಲ್ಲಿ ಕಂಪ್ಯೂಟರ್ ಗೆದ್ದಿತ್ತು. ಸೊ ದ್ಯಾಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ AI ಅಂತ ಹೇಳ್ತಾರೆ. ಯಾಕಂದ್ರೆ ಓಕೆ, ಮನುಷ್ಯ ಚೆಸ್ ಹೇಗೆ ಥಿಂಕ್ ಮಾಡ್ತಾನೋ ಅದೇ ತರ ಕಂಪ್ಯೂಟರ್ ಥಿಂಕ್ ಮಾಡಿ ಮನುಷ್ಯನ ಥಿಂಕಿಂಗ್ ಅನ್ನು ಮೀರಿಸಬಲ್ಲ ಸಾಮರ್ಥ್ಯ ಕಂಪ್ಯೂಟರ್ಗೆ ಇದೆ ಅಂತ ಗೊತ್ತಾಯ್ತು. ಅಲ್ಲಿಂದ ದ ಎಂಟೈರ್ AI ಜರ್ನಿ ಇನ್ನೂ ಸ್ಪೀಡ್ ಅಪ್ ಆಗ್ಲಿಕ್ಕೆ ಶುರು ಆಯ್ತು. ಅದು ಒಂದು ಮೇನ್ ಬ್ರೇಕ್ ಥ್ರೂ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನೊಂದು ಮೇನ್ 1990 2000ದ ನಂತರ ಇನ್ನೂ ಫಾಸ್ಟ್ ಆಗಿ ಗ್ರೋ ಆಗ್ಲಿಕ್ಕೆ ಇರುವ ಕಾರಣ ಏನಂದ್ರೆ ಕಂಪ್ಯೂಟೇಷನ್ ಪವರ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು. ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಕಂಪ್ಯೂಟರ್ ಇತ್ತು, ಅದರ ಕಂಪ್ಯೂಟೇಷನ್ ಪವರ್ ಇರಲಿಲ್ಲ. ಬಟ್ ಬಿಯಾಂಡ್ 2000 ಅಲ್ಲಿ ಮಲ್ಟಿ ಕೋರ್ ಬಂತು, ಸರ್ವರ್ಗಳು ಬಂತು, ತುಂಬಾ ರ್ಯಾಪಿಡ್ ಗ್ರೋತ್ ಕಂಪ್ಯೂಟರ್ ಸ್ಪೀಡ್ ಎಲ್ಲ ಆಯ್ತು. ಎರಡನೇದು ಕನೆಕ್ಟಿವಿಟಿ, ರೈಟ್? ನೀವೇ ಕೇಳಿದ್ರೆ 2G 3G 4G 5G. ಮೂರನೇದು ಕ್ಲೌಡ್ ಕಂಪ್ಯೂಟಿಂಗ್, ರೈಟ್? ದೊಡ್ಡ ದೊಡ್ಡ ಸರ್ವರ್ ಅನ್ನು ಕ್ಲೌಡ್ ಅಲ್ಲಿ ಇಟ್ಕೊಂಡು ಅಲ್ಲಿ ರನ್ ಮಾಡುವಂಥದ್ದು. ಸೊ ಇದೆಲ್ಲ ಸೇರಿ ಈ AI ತಂತ್ರಜ್ಞಾನದ ವೇಗ ಇನ್ನೂ ಜಾಸ್ತಿ ಆಗಿದೆ. ಸುಮಾರು 2020ರವರೆಗೆ ನಿಮಗೆ ಕೆಲವು ಇನೋವೇಷನ್ಸ್ಗಳು ಕಾಣಲಿಕ್ಕೆ ಸಿಕ್ಕಿರ್ಬೋದು. ನೀವು ಮಾತನಾಡಿದ್ದನ್ನು ಟೆಕ್ಸ್ಟಿಗೆ ಕನ್ವರ್ಟ್ ಮಾಡೋದು, ಟೆಕ್ಸ್ಟ್ ಇರೋದನ್ನು ಮಾತನಾಡೋ ಹಾಗೆ ಕನೆಕ್ಟ್ ಮಾಡೋದು, ಕೆಲವು ಸಣ್ಣ ಸಣ್ಣ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಗಳು, ಇಮೇಜ್ ನೋಡಿ ಅದನ್ನು ಅನಲೈಸ್ ಮಾಡೋದು, ಅದೆಲ್ಲ ಟಿಲ್ 2020 ಅದರ ಬಗ್ಗೆ ತುಂಬಾ ಆವಿಷ್ಕಾರಗಳು ನಡೆಯಿತು. ಆದ್ರೆ 2020 ನಂತರ ನಡೆದದ್ದು ಒಂದು ದೊಡ್ಡ ರ್ಯಾಪಿಡ್ ಗ್ರೋತ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಗ ಶುರು ಆಗಿದ್ದೆ ಜನರೇಟಿವ್ AI. ಜನರೇಟಿವ್ AI ಅಂದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೇವೋ ಹಾಗೆ ಕಂಪ್ಯೂಟರ್ ರಿಯಾಕ್ಟ್ ಮಾಡ್ತೀವಿ. ನೀವೇನೋ ಒಂದು ಪ್ರಶ್ನೆ ಕೊಟ್ರೆ ಮನುಷ್ಯ ಹೇಗೆ ಉತ್ತರ ಕೊಡ್ತಾನೆ ಅದಕ್ಕೆ ಅದೇ ರೀತಿ ಕಂಪ್ಯೂಟರ್ ಉತ್ತರ ಕೊಡುವಂಥದ್ದು. ಅದು ಇಟ್ ಕ್ಯಾನ್ ಜನರೇಟ್ ವಾಟ್ ಹ್ಯೂಮನ್ ಕ್ಯಾನ್ ಡೂ. ಮನುಷ್ಯ ಏನ್ ಮಾಡ್ತಾನೋ ಅದನ್ನು ಕಂಪ್ಯೂಟರ್ ಕ್ಯಾನ್ ಜನರೇಟ್. ಅದುವೇ ಈ ಟೆಕ್ನಾಲಜಿ ಜನರೇಟಿವ್ AI. ಅದರಿಂದ ಹತ್ತಾರು ಆವಿಷ್ಕಾರಗಳಾಗ್ತಾ ಇದೆ. ನಾನು ಇದರ ಬಗ್ಗೆ ಒಂದು 2-3 ಯೂಸ್ ಕೇಸಸ್ ನ ಡೆಮೋನು ಮಾಡ್ಲಿಕ್ಕಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಅಲ್ಲಿ ಸಿಗ್ಬೋದು. ಹಾಗಿದ್ರೆ ಈಗ ಈ AI ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಇದು ಹೇಗೆ ಈ ವರ್ಲ್ಡ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ, ಅದರ ಬಗ್ಗೆ ಒಂದು 4-5 ಎಕ್ಸಾಂಪಲ್ಸ್ ನೋಡುವ. ನಿಮಗೆ ಮನದಟ್ಟು ಮಾಡ್ಲಿಕ್ಕೆ ನಾನೊಂದು 3-4 ಎಕ್ಸಾಂಪಲ್ಸ್ ಅನ್ನು ತಗೊಂಡಿದ್ದೇನೆ. ಈಗ ಫಸ್ಟ್ ಆಫ್ ಆಲ್ ಐ ಥಿಂಕ್ ಒಂದು ರ್ಯಾಪಿಡ್ ಗ್ರೋತ್ ಆಗ್ತಾ ಇರೋದು ಮೆಡಿಕಲ್ ಫೀಲ್ಡ್ ಅಲ್ಲಿ. ವೈದ್ಯಕೀಯ ತಂತ್ರಜ್ಞಾನದಲ್ಲಿ AI ಎನ್ನುವುದು ಬರೀ ತಂತ್ರಜ್ಞಾನ ಅಲ್ಲ, ಅದು ವೈದ್ಯರಿಗೆ ಕೆಲಸ ಭಾರಿ ಸುಲಭ ಮಾಡ್ಲಿಕ್ಕೆ, ಮತ್ತೆ ಜನ ಹೇಳ್ತಾರೆ ಇದು ರೋಗಿಗಳ ಜೀವ ಉಳಿಸ್ಲಿಕ್ಕಿರುವ ಒಂದು ಶಕ್ತಿಯುತ ಸಹಾಯಕ ಅಂತ ಹೇಳ್ತಾರೆ. ಇದು ಹೇಗೆ ಅಂತ ನೋಡೋಣ. ಒಂದು ಹೆಚ್ಚಿನ ಮೆಡಿಕಲ್ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅರ್ಲಿ ಡಯಾಗ್ನೋಸ್, ಆರಂಭಿಕ ರೋಗದ ಪತ್ತೆ ಮಾಡೋದು. ಅದನ್ನು ಮಾಡ್ಲಿಕ್ಕೆ ಹಲವಾರು ಅಲ್ಗಾರಿಥಮ್ಗಳು, ಅಲ್ಗಾರಿಥಮ್ ಅಂತ ಒಂದು ಸಾಫ್ಟ್ವೇರ್ ಅಂತ ಅಂದ್ಕೊಳ್ಳಿ. ಈ ಎಕ್ಸ್ರೇ ತಗೊಂಡಿರೋದು, MRI ಇದು, CT ಸ್ಕ್ಯಾನ್ಗಳನ್ನು ಡಾಕ್ಟರ್ ನೋಡ್ತಾರೆ. ಅದಕ್ಕಿಂತ ವೇಗವಾಗಿ, ಅದಕ್ಕಿಂತ ಸೂಕ್ಷ್ಮವಾಗಿ, ಅದಕ್ಕಿಂತ ನಿಖರವಾಗಿ ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ AI ಇದೆ. ಈಗ ನೋಡಿ, ಈ ಕ್ಯಾನ್ಸರ್ನಂತ ರೋಗಗಳು ಅತ್ಯಂತ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲಿಕ್ಕೆ AI ಆಗ್ತದೆ. ಇದರಿಂದ ಅರ್ಲಿ ಡಿಟೆಕ್ಷನ್ ಅಂದ್ರೆ ಅರ್ಲಿ ಮೆಡಿಸಿನ್ ಅಂಡ್ ವಿ ಕ್ಯಾನ್ ಸೇವ್ ದ ಪೇಷಂಟ್. ಹಾಗೆ ಇನ್ನೊಂದು ಏರಿಯಾ ನೋಡಿದ್ರೆ ಹೊಸ ಔಷಧಿಗಳ ಸಂಶೋಧನೆ, ಡ್ರಗ್ ಡಿಸ್ಕವರಿ, ರೈಟ್?
ನೀವು ನೋಡಿದ್ರೆ ಈಗ ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಒಂದು ಔಷಧಿ ಕಂಡು ಹುಡುಕ್ಲಿಕ್ಕೆ ವರ್ಷಾನುಗಟ್ಲೆ ಬೇಕು, ಯಾಕಂದ್ರೆ ಅದರಲ್ಲಿ ಸುಮಾರು ಪರ್ಮ್ಯುಟೇಷನ್ ಕಾಂಬಿನೇಷನ್ಸ್, ಲಕ್ಷಾಂತರ ಡೇಟಾ ಏನೋ ಅವರನ್ನ ಸಿಂಥಸಿಸ್ ಮಾಡಬೇಕಾಗ್ತದೆ. ಯಾವ ಯಾವ ರಾಸಾಯನಿಕ ಕೆಮಿಕಲ್ ರೈಟ್ ಯಾವ ಕಾಯಿಲೆಗೆ ಗುಣಕಾರಿ ಅಂತ ಅವರು ತುಂಬಾ ರಿಸರ್ಚ್ ಮಾಡಿ 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 ಅದರದ್ದು ಪಾಸಿಟಿವ್ ಇಂಪ್ಯಾಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲ ನೋಡಿ ಆಮೇಲೆ ಒಂದು ಔಷಧಿ ಸಂಶೋಧನೆ ಆಗ್ತದೆ. ಆದ್ರೆ ಈ AI ಬಂದುದರಿಂದ ಈ ಎಂಟೈರ್ ವರ್ಷಾನುಗಟ್ಲೆ ಇರುವಂತ ಮಾಡಬೇಕಾದ ಎಂಟೈರ್ ಪ್ರಾಸೆಸ್ ಏನಿದೆ ಅದನ್ನು ಶಾರ್ಟನ್ ಮಾಡ್ಬೋದು. ಇನ್ನು ಮೂರನೇದು ನೋಡೋದಿದ್ರೆ ರೋಬೋಟಿಕ್ಸ್ ಸರ್ಜರಿ ರೈಟ್. ಈಗ ರೋಬೋಟಿಕ್ ಸರ್ಜರಿ ಈಗ ನಾವು ಅದರಲ್ಲಿ AI ಚಾಲಿತ ರೋಬೋಟ್ಗಳು ಅತ್ಯಂತ ಸೂಕ್ಷ್ಮವಾಗಿ ಸರ್ಜರಿ ಮಾಡಬಹುದು. ಅಂದ್ರೆ ಈಗ ಕೆಲವೊಂದು ಪಾರ್ಟ್ಸ್ ಡಾಕ್ಟ್ರು ಸರ್ಜರಿ ಮಾಡ್ತಾರಲ್ಲ ಅದರಲ್ಲಿ ರಕ್ತಸ್ರಾವ ಆಗಿ ಆಗ್ತದೆ. ಆದ್ರೆ ಈ ರೋಬೋಟ್ಗಳು ಸಣ್ಣದಾಗಿ ರಂಧ್ರ ಕೊರೆದು ಸೂಕ್ಷ್ಮ ಏರಿಯಾಗೆ ಹೋಗಿ ಅಲ್ಲಿ ಸರ್ಜರಿ ಪ್ರಿಸೈಸ್ ಆಗಿ ಮಾಡಿ ಬೇಗ ಗಾಯ ಗುಣ ಆಗುವಾಗೆ ಮಾಡ್ತದೆ ರೈಟ್. ಅದು ಇನ್ನೊಂದು ರೀತಿ. ಇದೇ ತರ ನೋಡಿದ್ರೆ ನಿಮಗೆ ವರ್ಚುವಲ್ ಹೆಲ್ತ್ ಅಸಿಸ್ಟೆಂಟ್ ಅಂದ್ರೆ ರಿಮೋಟ್ ಡಾಕ್ಟರ್ ತರ ಆಗುದು, ರಿಮೋಟ್ ಮೆಡಿಸಿನ್ ಅಸಿಸ್ಟೆಂಟ್, ಹಲವಾರು ವಿಷಯಗಳು ಆವಿಷ್ಕಾರಗಳು ಇದರಲ್ಲಿ ಸಾಧ್ಯ. ಇನ್ನೊಂದು ಸೆಕ್ಟರ್ ನೋಡಿದ್ರೆ ನಿಮಗೆ ಬ್ಯಾಂಕಿಂಗ್ ರೈಟ್. ನಿಮಗೆ ಬ್ಯಾಂಕಿಂಗ್ ಅಲ್ಲಿ ಆಲ್ರೆಡಿ ನಿಮಗೆ ಹಲವಾರು ವಿಷಯಗಳು ಈಗಾಗಲೇ ನಿಮಗೆ ಅನುಭವಕ್ಕೆ ಬಂದಿರಬಹುದಲ್ವಾ. ಈಗ ಫ್ರಾಡ್ ಡಿಟೆಕ್ಷನ್, ಫ್ರಾಡ್ ಕಾಲ್ಸ್, ಇದರಲ್ಲೆಲ್ಲ AI ಬಳಸಿ ಇದನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇನ್ನೊಂದು ನೋಡೋದಿದ್ರೆ ಕೃಷಿ ಕ್ಷೇತ್ರ ನಮಗೆಲ್ಲರಿಗೂ ಅತ್ಯಂತ ಇಂಪಾರ್ಟೆಂಟ್ ಕ್ಷೇತ್ರ. ಸೊ ಇದರಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಇಂಡಿಯಾದಲ್ಲೂ ಇದೆಯಾ ನಾನು ತುಂಬಾ ರಿಸರ್ಚ್ ಮಾಡಲಿಲ್ಲ, ಆದ್ರೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಫೀಲ್ಡ್ ಇರ್ತದೆ. ಅದರಲ್ಲಿ ದೊಡ್ಡ ದೊಡ್ಡ ಡ್ರೋನ್ ಅನ್ನು ಕಳಿಸಿ ಆ ಕ್ಯಾಮರಾ ಮುಖಾಂತರ ಆ ಎಂಟೈರ್ ಫೀಲ್ಡಿನ ಫೋಟೋಸ್ ತೆಗೆದು ಆ ಫೋಟೋದಲ್ಲಿ ಅವರು ಯಾವ ತರದ ರೋಗ ಬಂದಿದೆ, ಆ ರೋಗ ಎಷ್ಟು ಡೆಪ್ತ್ ಇದೆ, ಅದಕ್ಕೆ ಯಾವ ತರದ ಔಷಧಿ ಸಿಂಪಡಿಸಬೇಕು, ಯಾವಾಗ ಸಿಂಪಡಿಸಬೇಕು, ಆ ಸಿಂಪಡಿಸಿದ ಮೇಲೆ ಟೈಮ್ ಟು ಟೈಮ್ ಅದನ್ನು ಅನಾಲಿಸಿಸ್ ಮಾಡೋದು, ಇದೆಲ್ಲ ಸಾಧ್ಯ ಆಗಿದೆ AI ಬಂದದ್ರಿಂದ. ಇನ್ನೊಂದು ನೋಡೋದಿದ್ರೆ ನಿಮಗೆ ಈಗ ಟ್ರಾನ್ಸ್ಪೋರ್ಟೇಷನ್ ನೀವು ಆಲ್ರೆಡಿ ನೋಡಿದ್ದೀರಾ, ಡ್ರೈವರ್ಲೆಸ್ ಕಾರು, ಡ್ರೈವರ್ಲೆಸ್ ಟ್ರೈನು, ಆಮೇಲೆ ಬುಕಿಂಗ್ ಸಿಸ್ಟಮ್ಸ್ ಗಳಿರ್ಬೋದು, ರೈಲ್ ಟಿಕೆಟ್ ಸಿಸ್ಟಮ್ಸ್, ಇನ್ನು ಹಲವಾರು ವಿಷಯಗಳಲ್ಲಿ ಇದು AI ಯೂಸ್ ಆಗಿದೆ. ಎಜುಕೇಶನ್ ಶಿಕ್ಷಣ ರೈಟ್. ಈಗ ಇನ್ನು ಇಮ್ಯಾಜಿನ್ ಮಾಡಿ, ನಿಮಗೆ ಅಮೆರಿಕದಲ್ಲಿ ಒಬ್ಬ ದೊಡ್ಡ ಪ್ರೊಫೆಸರ್ ಇದ್ದಾನೆ, ಅವನು ಏನೋ ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾನೆ. ನಮ್ಮಲ್ಲಿ ಒಬ್ಬ ಬ್ರಿಲಿಯಂಟ್ ಕನ್ನಡ ಸ್ಟೂಡೆಂಟ್ ಇದ್ದಾನೆ, ಟೆಕ್ನಾಲಜಿ ಸೌಂಡ್, ಬಟ್ ಅವನಿಗೆ ಇಂಗ್ಲಿಷ್ ಅರ್ಥ ಆಗುದಿಲ್ಲ. ಸೊ AI ಅಷ್ಟು ದೊಡ್ಡ ಲೆಕ್ಚರ್ ಅನ್ನ ರಿಯಲ್ ಟೈಮ್ ಇವನಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡುವ ಸಾಧ್ಯತೆ ಉಂಟು. ಒಂದು ಎಜುಕೇಶನ್ ಒಂದು ಯೂಸ್ ಕೇಸ್ ಹೇಳ್ತಾನೆ, ಹಲವಾರು ಯೂಸ್ ಕೇಸ್ಗಳು ಎಜುಕೇಶನ್ ಇದೆ. ದ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಎಲ್ಲರಿಗೂ ಹತ್ತಿರ ಆಗಿರೋದು ಮಿಲಿಟರಿ. ನೀವು ಎಲ್ಲರೂ ಆಪರೇಷನ್ ಸಿಂಧೂರ್ ನೋಡಿದ್ದೀರಾ ತುಂಬಾ ಹತ್ತಿರದಿಂದ. ನೀವೆಲ್ಲ ಆಶ್ಚರ್ಯ ಆಗ್ಬೋದು ಎಷ್ಟೆಲ್ಲ AI ನಾವು ಯೂಸ್ ಮಾಡಿದ್ದೇವೆ. ಅಂಡ್ ಎಂಟೈರ್ ವರ್ಲ್ಡ್, ಇಡೀ ಜಗತ್ತು ಆಶ್ಚರ್ಯಚಕಿತವಾಗಿ ಭಾರತವನ್ನು ನೋಡ್ತಾ ಇರೋದು. ಯಾಕಂದ್ರೆ ನಾವು ಮಾಡಿದ ಮಹತ್ ಕಾರ್ಯಗಳು ಎಂಟೈರ್ ಆಪರೇಷನ್ ಸಿಂಧೂರಲ್ಲಿ. ಸಿಂಪಲ್ ಆಗಿ ಹೇಳೋದಿದ್ರೆ ಒಂದು ನಿಖರ ಗುರಿ ರೈಟ್, ಇಂಟೆಲಿಜೆಂಟ್ ಅಂಡ್ ಟಾರ್ಗೆಟ್ ಐಡೆಂಟಿಫಿಕೇಶನ್. ನೀವು ಆಪರೇಷನ್ ಸಿಂಧೂರ್ ನೋಡಿದ್ರೆ POK ಮತ್ತೆ ಪಾಕಿಸ್ತಾನದ ಒಳಗೆ 9-12 ಪ್ರಮುಖ ಭಯೋತ್ಪಾದಕ ಶಿಬಿರಗಳನ್ನ ರೈಟ್ ಅಷ್ಟು ಎಕ್ಯುರೇಟ್ ಆಗಿ ಫೈಂಡ್ ಔಟ್ ಮಾಡಿ ಅಲ್ಲಿಗೆ ಬಾಂಬ್ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ? ಉಪಗ್ರಹದ ಚಿತ್ರ, ಡ್ರೋನ್ ಮತ್ತೆ ಹಲವಾರು ಡೇಟಾನ ಒಟ್ಟಿಗೆ ಮೆಲುಕು ಹಾಕಿ ಆದ್ರಿಂದ ಅವರು ಈ ತಾಣಗಳನ್ನ ಪರ್ಫೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಟಾರ್ಗೆಟ್ ಮಾಡಿದ್ರು. ಇನ್ನೊಂದು ಮಿಲಿಟರಿಯಲ್ಲಿ ಯೂಸ್ ಆಗಿದ್ದಂದ್ರೆ ಈ ಡ್ರೋನ್ಗಳು, ಸ್ವಯಂ ಚಾಲಿತ ಡ್ರೋನ್ಗಳು. ಅದು ಸೆಲ್ಫ್ ಡ್ರಿವನ್ ಅಲ್ವಾ, ಅದರಲ್ಲೂ AI ಅಲ್ಗಾರಿಥಮ್, ಅದು ಎಲ್ಲಿ ಹೋಗ್ಬೇಕು, ಯಾವ ಸ್ಪೀಡಲ್ಲಿ ಹೋಗ್ಬೇಕು, ಎಲ್ಲಿ ಬಾಂಬ್ ಮಾಡಬೇಕು, ಇದು ಇನ್ನೊಂದು ಆಪರೇಷನ್ ಸಿಂಧೂರ್ನ AI ಎಕ್ಸಾಂಪಲ್. ಮೂರನೇದು
ವರ್ಲ್ಡ್ ಇಡೀ ಜಗತ್ತೇ ಆಶ್ಚರ್ಯಚಕಿತವಾಗಿದ್ದು ಅಂದ್ರೆ ನಮ್ದು ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್. ನೀವು ನೋಡಿದ್ರೆ ಸಂಯೋಜಿತ ಕಮಾಂಡ್ ಅಂಡ್ ಕಂಟ್ರೋಲ್. ಯುದ್ಧದ ಸಮಯದಲ್ಲಿ ನಮ್ಮ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲದರ ನಡುವೆ ಇಂಟಿಗ್ರಿಟಿ, ಸಮನ್ವಯ ಸಾಧಿಸಲು AI ಆಧಾರಿತ ವ್ಯವಸ್ಥೆ ಬಳಸಲಾಗಿತ್ತು. ಇದು ರಿಯಲ್ ಟೈಮ್ ಅಲ್ಲಿ ಏನ್ ನಡೀತಾ ಇದೆ, ಯಾವ ಸೇನೆ ಏನು ಆಕ್ಟ್ ಮಾಡಬೇಕು, ಯಾವ ಸೇನೆ ಏನ್ ಡಿಫೆಂಡ್ ಮಾಡಬೇಕು ಎಂಬುದನ್ನು ನಿಮಿಷ, ಸೆಕೆಂಡ್ಗಳಲ್ಲಿ ಹೇಳ್ತಾ ಇತ್ತು. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಆಗಿದ್ದಂದ್ರೆ ಡೀಪ್ ಫೇಕ್ ಕಂಟ್ರೋಲ್, ಮಾಹಿತಿ ಸಂಭ್ರಮ ಮತ್ತೆ ಡೀಪ್ ಫೇಕ್ ನಿಯಂತ್ರಣ. ಈ ಕಾರ್ಯಾಚರಣೆ ಸಮಯದಲ್ಲಿ ಹಲವಾರು ಫೇಕ್ ಮಾಹಿತಿ ಹೋಗ್ತಾ ಇತ್ತು. ಅದು ನಮ್ಮ ಇಡೀ ದೇಶದಲ್ಲಿ ರಾಜಕಾರಣಿಗಳಿಗಾಗಲಿ ವಿದೇಶದಲ್ಲಿರೋರಿಗೆ ಎಲ್ಲರಿಗೂ ಅದು ಸತ್ಯವೋ ಸುಳ್ಳು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗಿತ್ತು. AI ಅಲ್ಗಾರಿಥಮ್ ಮುಖಾಂತರ ಅದನ್ನು ನಿಖರವಾಗಿ ಐಡೆಂಟಿಫೈ ಮಾಡ್ಲಿಕ್ಕಾಯ್ತು. ದ ಲಾಸ್ಟ್ ಒನ್ ಇಸ್ ಸೈಬರ್ ಸೆಕ್ಯೂರಿಟಿ. ನಮ್ದು ಎಂಟೈರ್ ಮಿಲಿಟರಿ ನೆಟ್ವರ್ಕ್ ಸೆಕ್ಯೂರ್ ಆಗಿರ್ಬೇಕು, ಬೇರೆಯವರು ಸೈಬರ್ ಅಟ್ಯಾಕ್ ಮಾಡಬಾರ್ದು, ಆ ನಿಯಂತ್ರಣದಲ್ಲೂ AI ಯೂಸ್ ಆಗಿತ್ತು. ಹೀಗೆ ನೋಡಿದ್ರೆ ನಿಮಗೆ AI ಯೂಸೇಜ್ ಎಲ್ಲಾ ಕಡೆಯಲ್ಲಿ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾವು ಸುಮಾರು ಜನ ಈ ಕಾಲಲ್ಲಿ ಇದ್ದೀವಿ, ಹೆಚ್ಚಿನವರು ಯೂಸ್ ಮಾಡ್ತಾ ಇದ್ವಿ. ಹೆಚ್ಚಿನದ್ದು ನಾವು ಈಗ ಏನು ಕೋಡಿಂಗ್ ಮಾಡ್ತಾ ಇದ್ದೇವೆ ಟುಡೇ, ಏನು ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ, ಹೆಚ್ಚಿನದ್ದು ಸಹ ಈಗ AI ಮಾಡ್ತಾ ಇದೆ. ಈಗ ನಾನು ಮಾತನಾಡಿ ಬೋರ್ ಆಗಿರ್ಬೋದು, ಅದಕ್ಕೆ ಒಂದ್ ಸಣ್ಣ 2-3 ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೇನೆ. ನೀವು ಮೊಬೈಲ್ ಅಲ್ಲಿ ಎಷ್ಟು ನೋಡ್ಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಆದ್ರೂ ನಾನು ಒಂದು 2-3 ಡೆಮೋ ಮಾಡಿ ತೋರಿಸ್ತೇನೆ. ಹೆಚ್ಚಿನವ್ರಿಗೆ ಗೊತ್ತಿರುವಂತದ್ದು ಇರ್ಬೋದು, ಆದ್ರೂ ಈ AI ನಮಗೆ ಇಷ್ಟೆಲ್ಲ ಮಾತನಾಡಿದ ಮಿಲಿಟರಿ ಅವರಿಗೆ ಇದೆ, ಅವರಿಗೆ ಇದೆ, ಇವರಿಗಿದೆ, ಬಟ್ ಆಸ್ ಅ ಕಾಮನ್ ಮ್ಯಾನ್ ನಮಗೆ ಏನು ಯೂಸ್ ಇದೆ ಅದ್ರ ಬಗ್ಗೆ ಒಂದು ಸಣ್ಣ ಡೆಮೋ. ನಾನು ಏನ್ ಮಾಡ್ತೇನೆ ಅಂದ್ರೆ, ಫಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ. ನೀವೇ ಅಂದ್ಕೊಳ್ಳಿ, ನಾವು ಒಂದು ಪಂಚಾಯತ್ ಚೇಂಬರಿಗೆ ಒಂದು ಜಾಗದ ಬಗ್ಗೆ ಒಂದು ತಕರಾರಿದೆ, ಅದಕ್ಕೊಂದು ಪತ್ರ ಬರಿಬೇಕು. ಇದು ನಮ್ಗೆ AI ಮಾಡಿ ಕೊಡಬಹುದಾ ಅಂತ ಅಲ್ವಾ? ಸೊ ನಾನು ಏನ್ ಹೇಳ್ತೇನೆ, AI ನಾನೊಂದು, ನೀವೆಲ್ಲರೂ ಯೂಸ್ ಮಾಡಿದಾಗೆ ChatGPT ಅಂತ ಇದೆ. ChatGPT ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನನ್ನ ಪಂಚಾಯತ್ನ ಚೇಂಬರಿಗೆ ನನ್ನ ಜಾಗದ ಬಗ್ಗೆ ಇರುವ ತಕರಾರಿನ ಬಗ್ಗೆ ಒಂದು ಪತ್ರ ಬರಿಬೇಕು, ಅವರು ನಮ್ಮ ಜಾಗದ ವಿಶ್ಲೇಷಣೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ಬೇಕು ಅಂತ ಒಂದು ಪತ್ರ ಬರೀರಿ ಅಂತ ನಾನು AI ಏನ್ ಹೇಳ್ತಾ ಇದ್ದೇನೆ. ಏನ್ ಕೊಡ್ತಾ ಇದೆ ನೋಡಿ. ಕ್ಷಣಾರ್ಧದಲ್ಲಿ ಪೂರ್ತಿ ಲೆಟರ್ ಡ್ರಾಫ್ಟ್ ಆಯ್ತು. ಇದಕ್ಕೆ ಇನ್ನೂ ಡೀಟೇಲ್ಸ್ ಕೊಟ್ರೆ ಇನ್ನೂ ನೀಟಾಗಿ ಕೊಡ್ತಾ ಇತ್ತು. ನೋಡಿ ಎಷ್ಟು ಚಂದ್ರ. ಮಹೋದಯರೇ, ನಮ್ಮ ಕುಟುಂಬ ಸ್ವಂತ ಜಾಗಕ್ಕೆ ಸಂಬಂಧಿಸಿದ ಕೆಲವು ತಕರಾರುಗಳು ಉಂಟಾಗಿದ್ದು, ಇದರಿಂದ ನಮಗೆ ಅನೇಕ ತೊಂದರೆಗಳು ಎದುರಾಗುತ್ತವೆ. ಜಾಗದ ಗಡಿ ಹಕ್ಕು ಮತ್ತು ಉಪಯೋಗದ ಕುರಿತಾದ ಸಮಸ್ಯೆಯಿಂದ ಗ್ರಾಮದಲ್ಲಿ ಗೊಂದಲದ ಪರಿಸ್ಥಿತಿ ಉಂಟಾಗಿದೆ. ಆದುದರಿಂದ ಪಂಚಾಯತಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳುಹಿಸಿ ಸ್ಥಳ ಪರಿಶೀಲಿಸಿ ದಾಖಲೆ ಪರಿಶೀಲನೆಯೊಂದಿಗೆ ನಿಜ ಸ್ಥಿತಿಯನ್ನು ವಿಶ್ಲೇಷಿಸಿ ನ್ಯಾಯಯುತ ಪರಿಹಾರ ನೀಡುವಂತೆ ವಿನಮ್ರವಾಗಿ ಕೋರುತ್ತಿದ್ದೇನೆ. ನೋಡಿ ಎಷ್ಟು ನೀಟಾಗಿ ಇದು ಕೊಡ್ತಾ ಇದೆ ಅಂದ್ರೆ, ಎಷ್ಟು ಇಂಪ್ರೂವ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ಇನ್ನೊಂದು, ಈಗ AI ಇಷ್ಟೆಲ್ಲ ಪುಸ್ತಕ ಓದಿದೆ, ಇಷ್ಟೆಲ್ಲ ಓದಿದೆ ಅಂತ ನಮ್ಮ ಕರಾಡದ ಬಗ್ಗೆ AI ಏನು ಅಂತ ನನಗೊಂದು ಕುತೂಹಲ ಆಯ್ತು. ನಾನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತೇನೆ ಅಂದ್ರೆ, ಕರಾಡದ ಬಗ್ಗೆ ಏನ್ ಗೊತ್ತು ಅಂತ ನಾನು ಏನ್ ಕೇಳಿದ್ದೇನೆ ಅಂದ್ರೆ, ನಾನೊಂದು ಪ್ರಶ್ನೆ ಕೇಳಿದ್ದೇನೆ. ಈಗ ಐ ವುಡ್ ಲೈಕ್ ಟು ನೋ ಅಬೌಟ್ ಕರಾಡ ಬ್ರಾಹ್ಮಿನ್ಸ್ ಅರೌಂಡ್ ಕಾಸರಗೋಡ್, ಹಿಸ್ಟ್ರಿ, ಫುಡ್ ಹ್ಯಾಬಿಟ್ಸ್, ಟೆಂಪಲ್ಸ್ ದೇ ಫಾಲೋ ಅಂಡ್ ಫೇಮಸ್ ಪರ್ಸನಾಲಿಟೀಸ್ ಅಂತ ಒಂದು ಪ್ರಶ್ನೆ ಕೇಳಿದ್ದೇನೆ. ಇದಕ್ಕೆ ಏನು ಉತ್ತರ ಕೊಡ್ತದೆ ನೋಡುವ. ನೋಡಿ ಎಷ್ಟು ಮೂಲ ಇತಿಹಾಸ ಕೊಡ್ತದೆ. ಕಾಸರಗೋಡು ದಕ್ಷಿಣ ಭಾರತ, 16ನೇ ಶತಮಾನದಲ್ಲಿ ಎಲ್ಲಿಂದಲೋ ಬಂದ್ರು, ಕರಾಡರು ಅಂತ ಹೇಳ್ತಾ ಇದ್ದಾರೆ. ತುಳು, ಕನ್ನಡ, ಮಲಯಾಳ, ಮರಾಠಿ ಸಂಸ್ಕೃತಿಯ ಪ್ರಭಾವ ಉಂಟು. ಇವರ ದೇವಸ್ಥಾನಗಳು ಕೊಂಗೂರು ಮಠ, ಆವಳ ಮಠ, ಅಗಲ್ಪಾಡಿ ಮಠ, ತೈರೆ ಮಠ, ಅನಂತ ಪದ್ಮನಾಭಲ್ಲಿ ಹತ್ತಿರ ಇರುವಂತದ್ದೇನು, ಆಹಾರ ಪದ್ಧತಿ, ಸಾತ್ವಿಕ ಆಹಾರ, ಕಾಸರಗೋಡು ತೆಂಗಿನಕಾಯಿ, ಹುಳಿ, ಬೇಳೆ ಪದಾರ್ಥ ಏನೇನ್ ತಿಂತಾರೆ, ಸಂಸ್ಕೃತಿ ಏನಿದೆ, ಪ್ರಸಿದ್ಧ ವ್ಯಕ್ತಿಗಳು ಪೆರ್ಲ ಕೃಷ್ಣ ಭಟ್. ನೋಡಿ ಹೀಗೆ ಇನ್ನೂ ಡೀಪ್ ಆಗಿ ಕೇಳಿದ್ರೆ ಇನ್ನೂ ಡೀಟೇಲ್ ಆಗಿ ಕೊಡ್ಬೋದು. ಒಂದು ಕ್ಷಣದಲ್ಲಿ ಕರಾಡದ ಬಗ್ಗೆ ನಮಗೆ ಸಿಕ್ತು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡು, ಏನಂದ್ರೆ ನಾನು ಹೇಳ್ತೇನೆ ಈಗ ಇನ್ನೊಂದು ಮಾಡ್ಲಿಕ್ಕೆ ಹೇಳ್ತೇನೆ. ಈಗ ಏನಂದ್ರೆ, ಕ್ರಿಯೇಟ್ ಅ ಪಿಕ್ಚರ್ ಆಫ್ ಅ ಡಾಗ್, ಕ್ಯಾಟ್ ಅಂಡ್ ಕೌ
ಪ್ಲೇಯಿಂಗ್ IPL ಕ್ರಿಕೆಟ್. ಅದು ನೋಡಿ ಎಷ್ಟು ಥಿಂಕ್ ಮಾಡಿ ಕೊಡ್ತದೆ ಅಂತ. ಈಗ ಇದಾಗ್ಲಿಕ್ಕೆ ಸ್ವಲ್ಪ ಹೊತ್ತು ಬೇಕು. ನಾನು ವಾಪಸ್ ಬರ್ತೇನೆ. ನಾನು ಏನ್ ಹೇಳಿದ್ದೇನೆ ಅಂದ್ರೆ, ನನಗೊಂದು ಚಿತ್ರ ಮಾಡಿಕೊಡು, ಅದರಲ್ಲಿ ನಾಯಿ, ಬೆಕ್ಕು ಮತ್ತೆ ದನ IPL ಕ್ರಿಕೆಟ್ ಆಡುವ ತರ ನನಗೊಂದು ಚಿತ್ರ ಮಾಡಿಕೊಡು, ಏನ್ ಕೊಡ್ತದೆ ನೋಡುವ ಇನ್ನು ಸ್ವಲ್ಪ ಹೊತ್ತಲ್ಲಿ. ಇದು ಬರ್ಲಿಕ್ಕೆ ಸ್ವಲ್ಪ ಹೊತ್ತುಂಟು. ಅದರ ಒಟ್ಟಿಗೆ ನಾನು ಇನ್ನೊಂದು ತೋರಿಸ್ತೇನೆ. ಈಗ ಕಂಪ್ಯೂಟರ್ಗಳಿಗೆ ಮಾತ್ರ, ಕಂಪ್ಯೂಟರ್ ಇಂಜಿನಿಯರ್ಗೆ ಮಾತ್ರ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬರ್ತದೆ, ಕಂಪ್ಯೂಟರ್ ಕಲ್ತವರಿಗೆ ಬರುದಿಲ್ಲ ಅಂತ ಇತ್ತ. ಆದ್ರೆ ಅದನ್ನೆಲ್ಲ ಮೀರಿಸುವಂತ ಶಕ್ತಿ AI-ಗೆ ಇದೆ. ನಾನು ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೇನೆ. ಕ್ರಿಯೇಟ್ ಎ ಕ್ಯಾಲ್ಕುಲೇಟರ್ ದಟ್ ಮಲ್ಟಿಪ್ಲೈ ಸಬ್ಟ್ರಾಕ್ಟ್. ನಾನು ಬೇಕು ಅಂತಲೇ ಡಿವೈಡ್ ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ದೇನೆ. ಡಿವೈಡ್ ನಂಬರ್ ಫ್ರಮ್ 10 to 19 ಅಂದ್ರೆ 10 ರಿಂದ 19 ಅಂಕೆ ಇರುವ ಒಂದು ಕ್ಯಾಲ್ಕುಲೇಟರ್ ಅನ್ನು ರೆಡಿ ಮಾಡುವಂತ. ಇದನ್ನು ನಾನು ಒಂದು AI-ಗೆ ಕೊಟ್ಟೆ. ಇದು ಸ್ವಲ್ಪ ಹೊತ್ತು ಬೇಕಿತ್ತು, ಅದಕ್ಕೆ ನಾನು ಮೊದಲೇ ಮಾಡಿಟ್ಟು ರೆಡಿ ಮಾಡಿದ್ದೆ. ನೋಡಿ, ಇದು ಕೊಟ್ಟಿದ್ದಕ್ಕೆ ನನಗೆ ಒಂದು 3 ನಿಮಿಷದಲ್ಲಿ ನನಗೆ ಇಡೀ ಸಾಫ್ಟ್ವೇರ್ ರೆಡಿ ಮಾಡಿ ಕೊಟ್ಟಿತ್ತು. ನೋಡಿ, 10 ಕೂಡಿಸು 17, 20, 14, 8, 14 ಕಾಣಿಸ್ತಾ ಇದೆಯಾ? ಸೊ ಜಸ್ಟ್ ಈ ಒಂದು ಇನ್ಸ್ಟ್ರಕ್ಷನ್ ಇಂದ ಎಂಟೈರ್ ಸಾಫ್ಟ್ವೇರ್ ರೆಡಿ ಆಗಿದೆ ನನಗೆ. ಇನ್ನು ಚಿತ್ರ ಬಂದಿಲ್ಲ ನಂದು, ಅದು ಬಂದಾಗ ತೋರಿಸ್ತೇನೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅದು. ನೋಡಿ, ಬರ್ತಾ ಉಂಟು ನೋಡಿ. IPL ಚಿತ್ರ, ನಾಯಿ, ಬೆಕ್ಕು ಮತ್ತೆ ದನ ಆಡ್ತಾ ಇರೋದು. ದನ ಇದೆ, ಅದು ಯಾವುದೋ ಒಂದು ಕಲರ್ ಹಾಕಿದೆ, ನಾಯಿ ಇದೆ, ಬೆಕ್ಕಿದೆ. ಸೊ ಇದು ಪವರ್ ಆಫ್ AI. ಈಗ ನಾವು AI-ನ ನಾವೇ ಹೇಗೆ ಬಳಸ್ಬೋದು, ನಮ್ಗೆ ಕಾಮನ್ ಮ್ಯಾನಿಗೆ ಏನಿದೆ ಅಂತ ನಾವು ನೀವೇ ತಿಳ್ಕೊಂಡ್ರಿ ಅನ್ಕೊಳ್ತೇನೆ. ಇನ್ನು ಸ್ವಲ್ಪ ಮುಂದುವರಿಯುವ ಇದರಲ್ಲಿ. AI ಫ್ಯೂಚರ್ ಏನು ಅಂತ, ವಾಟ್ ಇಸ್ ದ ಫ್ಯೂಚರ್ ಆಫ್ AI, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ಕೊಡಿ. ಈಗ ಇದರ ಬಗ್ಗೆ ನನಗೆ ನಾನೇ ಬರ್ದಿರೋ ಒಂದು ಕವನ ನೆನಪಾಗ್ತದೆ. ಯಂತ್ರಕ್ಕೆ ಕಲಿಸಿದೆವು ಮತಿ, ಕೆಲಸವಿಲ್ಲದೆ ನಮಗೆ ದೇವರೇ ಗತಿ ಅಂತ. ಸೊ ಇದೆಲ್ಲ ನೋಡಿದ್ರೆ ಫ್ಯೂಚರ್ ನಲ್ಲಿ AI ಜೊತೆ ನಾವು ಹೇಗೆ ಬದುಕುದು, ನಾವು ನಮ್ಮ ಭವಿಷ್ಯಕ್ಕೆ ಹೇಗೆ ರೆಡಿ ಆಗುದು ಅನ್ನೋ ಆಲೋಚನೆ ಎಲ್ರಿಗೂ ಇರಬಹುದು. ಹಾಗಾದ್ರೆ ನಾವು ಇದನ್ನು ಹೇಗೆ ಅಪ್ರೋಚ್ ಮಾಡಬೇಕು, ಇಂಥ ಸಮಯದಲ್ಲಿ ಇದನ್ನು ಬಿಡ್ಬೇಕಾ, ಅದನ್ನ ಎಂಬ್ರೇಸ್ ಮಾಡ್ಬೇಕಾ, ಈ ಹಲವಾರು ಪ್ರಶ್ನೆಗಳಿದೆ. ಅದಕ್ಕೆ ನಾನೊಂದು ಸಿಂಪಲ್ ಅಪ್ರೋಚ್ ಅನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಇದು ನನ್ನ ಹಲವು ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಹಲವು ಸೆಷನ್ ಅಟೆಂಡ್ ಮಾಡಿದ ಎಕ್ಸ್ಪೀರಿಯನ್ಸ್ ಇಂದ ನಾನು ಪಿಕ್ ಮಾಡಿದ್ದೇನೆ. ಇದರಲ್ಲಿ ಡೀಪ್ ಕ್ವೆಶನ್ಸ್ ಇದ್ರೆ ಪ್ರಶ್ನೋತ್ತರದಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೇನೆ. ಹೈ ಲೆವೆಲ್ ಅಲ್ಲಿ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದೊಂದು ಪಿರಮಿಡ್ ಅಲ್ಲಿ ಬಾಟಮ್ ಆಫ್ ದ ಪಿರಮಿಡ್, ತಳಪಾಯದಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ನಿಮ್ಗೆ AI ಟೂಲ್ಸ್ ಯೂಸೇಜ್. ನಮ್ಮ ಪ್ರತಿಯೊಬ್ರು ಈಗ ನಾವು ಹೇಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಕಲ್ತಿದ್ದೇವೆ ಎಲ್ಲರೂ, ಅದೇ ತರ AI ಟೂಲ್ಸ್ ಯೂಸೇಜ್ ಎಲ್ಲರೂ ಕಲಿಬೇಕು. ಇಟ್ ಇಸ್ ಗೋಯಿಂಗ್ ಟು ಬಿ ಅ ಮಿನಿಮಮ್ ಎಕ್ಸ್ಪೆಕ್ಟೇಷನ್. ನಮ್ಮ ಕೆಲಸದಲ್ಲಿ ಅದು ಸಹಾಯಕಾರಿ, ಆಪ್ತ ಸಹಾಯಕ, ಇಟ್ ಈಸ್ ಆಕ್ಚುಲಿ ಎ ಕಂಪಾನಿಯನ್ ಟು ಅಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈಗ ಲಾಯರ್ ಆಗಿದ್ರೆ ಅವರು ಡಾಕ್ಯುಮೆಂಟೇಶನ್ ಮಾಡೋದಾಗಿರ್ಲಿ, ಈಗ ಒಬ್ರು ಬ್ಯಾಂಕಿಂಗ್ ಆದ್ರೆ ಅವ್ರ ಎಕ್ಸೆಲ್ ಶೀಟ್ ಇಂದ ಈ ಮಾಡೋ ಕೆಲಸ ಎಲ್ಲ ಸಮರೈಸ್ ಮಾಡೋದಾಗಿರ್ಲಿ, ಇಮೇಲ್ಸ್ ಬರೆಯುವುದಾಗಿರ್ಲಿ, ಅಥವಾ ಸಾಫ್ಟ್ವೇರ್ ಕೋಡಿಂಗ್ ಮಾಡೋದಾಗಿರ್ಲಿ, ಟೆಸ್ಟಿಂಗ್ ಮಾಡೋದಾಗಿರ್ಲಿ, ಡಿಸೈನ್ ಮಾಡೋದಾಗಿರ್ಲಿ, ಎಲ್ಲವನ್ನು ಈಗ AI ಟೂಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಮಗೆ ಹೇಗೆ ಯೂಸ್ ಮಾಡಬೇಕು ಅದನ್ನು, ಮತ್ತೆ ಅದಕ್ಕೆ ಏನು ಇನ್ಪುಟ್ ಕೊಡಬೇಕು, ನಾವು ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತ ಹೇಳ್ತೀವಿ, ಅದು ಎಲ್ಲರೂ ಕಲಿಯೋದು ಅತ್ಯವಶ್ಯಕ. ಅದು ದ ಬೇಸಿಕ್ ತಳಹಾಗಿ ಎಲ್ಲರೂ ಯೂಸ್ ಮಾಡ್ಲಿಕ್ಕೆ ಕಲೀಲೇಬೇಕು. ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದು ಇಲ್ಲ ಅಂದ್ರೆ ಮುಂದೆ ಈಗ ಇರುವ ಚಾಲೆಂಜಿಂಗ್ ವರ್ಲ್ಡ್ ಅಲ್ಲಿ ಇದು ಕಷ್ಟ ಆಗ್ಬೋದು. ಎರಡನೇದು AI ಬೇಸ್ಡ್ ಅಪ್ಲಿಕೇಶನ್. ಇದು ಮಿಡಲ್ ಲೇಯರ್ ನಾನು ಏನು ತೋರಿಸ್ತಾ ಇದ್ದೇನೆ ಇಲ್ಲಿ. ಈಗ ನೀವು ಗೊತ್ತಿರ್ಬೋದು, ಹೆಚ್ಚಿನ ಅಪ್ಲಿಕೇಶನ್ಗೂ AI ಬೇಕಾಗ್ತದೆ.
ಸಣ್ಣ ಎಕ್ಸಾಂಪಲ್ ನಾವು ಕೊಡೋದಿದ್ರೆ, ಈಗ ನೀವು ನಮಗೆ ನಾನು ಇತ್ತೀಚೆಗೆ ಮೋದಿ ಮತ್ತೆ ಸ್ಟಾರ್ಟ್ಅಪ್ ಎಐದು ಒಂದು ಇದು ನಡೆದಿತ್ತು, ನಂದನ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರೊಂದು ಎಐ ಬೇಸ್ಡ್ ಅಪ್ಲಿಕೇಶನ್ ಇಂಡಿಯಾಗೆ ಡೆವಲಪ್ ಮಾಡಿದ್ದಾರೆ. ಯಾವುದಕ್ಕಂದ್ರೆ ಸ್ಪೆಷಲಿ ಅಮೂಲ್ ಕಂಪನಿಗೆ. ಅವ್ರಿಗೆ ಒಂದು ಬೇಸಿಕ್ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಏನಂದ್ರೆ, ಅವ್ರಿಗೆ ಬೇಕಾದಷ್ಟು ಡಾಕ್ಟರ್ಗಳಿರ್ಲಿಲ್ಲ ದನಗಳಿಗೆ ಏನಾದ್ರು ಕಾಯಿಲೆ ಆದಾಗ. ಅದಕ್ಕೆ ಬೇಕಾಗಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸೆನ್ಸರ್ ಬೇಸ್ಡ್ ಲೊಕೇಶನ್ ಬೇಸ್ಡ್ ಸಿಸ್ಟಮ್ ಅನ್ನ ಮಾಡಿ ಆ ಡೇಟಾ ಕಲೆಕ್ಟ್ ಮಾಡಿಕೊಂಡು ಏನ್ ಪ್ರಾಬ್ಲಮ್ ಎಲ್ ಬಂದಿದೆ ಹೊಂದ್ಕೊಂಡು ಅದಕ್ಕೆ ಡಾಕ್ಟರ್ ಇದ್ದು ಅಥವಾ ಡಾಕ್ಟರ್ ಇಲ್ಲದೆ ದನಗಳಿಗೆ ಬೇಕಾದ ಚಿಕಿತ್ಸೆ ಕೊಡುವಂತ ಒಂದು ಸಿಸ್ಟಮ್. ಅದು ಎಐ ತಂತ್ರಜ್ಞಾನ ಯೂಸ್ ಮಾಡಿರೋ ಅಪ್ಲಿಕೇಶನ್. ಇದೇ ತರ ನಮ್ದು ಈಗ ಕೃಷಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ನಾವು ನೋಡ್ಕೊಳ್ಬಹುದು. ಅಥವಾ ನಾವು ಈಗ ಸಿಂಪಲ್ ಎಕ್ಸಾಂಪಲ್ ನೋಡಿದ್ರೆ, ನಮ್ಮ ಊರಲ್ಲೇ ಬ್ಯಾಂಕಿಂಗ್, ನೀವು ಮಂಗಳೂರಲ್ಲಿ ಒಂದು ಬ್ಯಾಂಕಿಂಗ್ ಹೋಗ್ತೀರಿ, ಬ್ಯಾಂಕಿಂಗಿಗೆ ಬರೋ ಎಂಪ್ಲಾಯೀಸ್ಗಳೆಲ್ಲ ಯಾವುದೋ ಬೇರೆ ಭಾಷೆ ಗೊತ್ತಿರುವವರು. ಆದ್ರೆ ನೀವು ತುಳುವಲ್ಲಿ ಮಾತನಾಡ್ತೀರಿ, ಅವನಿಗೆ ಅರ್ಥ ಆಗ್ಬೇಕು, ಅವ್ನು ಮಾತನಾಡಿದ್ರೆ ನಿಮಗೆ ವಾಪಸ್ ಅರ್ಥ ಆಗ್ಬೇಕು ತುಳುವಲ್ಲಿ. ಆ ಟ್ರಾನ್ಸ್ಲೇಷನ್ ಬಟ್ ಕಾನ್ವರ್ಸೇಷನ್ ಅಪ್ಲಿಕೇಶನ್ ಬೇಕು. ಹೀಗೆ ಹಲವಾರು ಅಪ್ಲಿಕೇಶನ್ಸ್ ಡೆವಲಪ್ ಮಾಡೋ ಸಾಧ್ಯತೆ ಇದೆ. ಅದರಲ್ಲಿ ನಮ್ಗೆ ಏನ್ ಸಾಧ್ಯ ಅದು ಎಐ ಗೊತ್ತಿರ್ಬೇಕು, ಮತ್ತೆ ಆ ಐಡಿಯಾ ಇರ್ಬೇಕು, ಈ ತರ ಅಪ್ಲಿಕೇಶನ್ ಮಾಡಬೇಕು. ಇದು ಇನ್ನೊಂದು ಏರಿಯಾ. ಓಕೆ, ಮೂರನೇ ಏರಿಯಾ ಎಐ ಮಾಡೆಲ್ಸ್ ಇಟ್ ಸೆಲ್ಫ್. ಓಕೆ, ಈಗ ಜಗತ್ತಲ್ಲಿ ಬಂದಿರೋ ಎಲ್ಲ ಎಐ ಚಾಟ್ ಜಿಪಿಟಿ ಇರ್ಬೋದು, ಜೆಮಿನಿ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಆವಿಷ್ಕಾರಗಳು ಬಂದದ್ದು ಅಮೆರಿಕ ಚೈನಾದಂತ ಕಂಪ್ನಿಗಳಲ್ಲೂ. ಇಂಡಿಯಾದಿಂದ ಬಂದದ್ದು ಭಾರಿ ಕಡಿಮೆ. ದೇರ್ ಇಸ್ ಓನ್ಲಿ ಒನ್ ಕಂಪ್ನಿ ಕಾಲ್ಡ್ ಸರ್ವಮ್, ಮತ್ತೆ ಒಂದೆರಡು ಸ್ಟಾರ್ಟ್ಅಪ್ಸ್ ಇದೆ, ಅವು ಈ ಎಐ ಮಾಡೆಲ್ ತಗೊಂಡ್ಬಂದಿದೆ. ಅದು ಬಿಟ್ರೆ ಎಐ ಮಾಡೆಲ್ ನಮ್ಮ ದೇಶದಲ್ಲಿ ಇಂತ ಯಾವುದೂ ಇಲ್ಲ. ನನಗನ್ನಿಸ್ತಾ ಇದೆ ಈಗಿನ ಯಂಗ್ಸ್ಟರ್ಸ್ ಇದನ್ನು ತುಂಬಾ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ದೇಶದ್ದು ನಮ್ಮದೇ ಆದ ಮಾಡೆಲ್ಸ್, ನಮ್ದೇ ಕಂಟ್ರೋಲ್ ಇರುವಂತದ್ದು ನಾವು ಬಿಲ್ಡ್ ಮಾಡಬೇಕು. ಇದು ಅತ್ಯವಶ್ಯಕ. ಇದು ಮೂರನೇ ಲೇಯರ್. ಸೊ ಒಂದು ಟೂಲ್ಸ್ ಯೂಸೇಜ್, ಇನ್ನೊಂದು ಅದನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಡೆವಲಪ್ ಮಾಡೋದು, ಆಮೇಲೆ ಮೂರನೇದು ಮಾಡೆಲ್ಗಳನ್ನೇ ಡೆವಲಪ್ ಮಾಡೋದು. ಈ ತರ ಮೂರು ರೀತಿಯಲ್ಲಿ ನಾನು ಎಐ ಅಲ್ಲಿ ಫ್ಯೂಚರ್ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಈಗ ನಾನು ಒಂದು ನಾಸ್ಕಾಮ್ ಇವೆಂಟ್ ಅಟೆಂಡ್ ಆಗಿದ್ದೆ ಕಪಲ್ ಆಫ್ ವೀಕ್ಸ್ ಬ್ಯಾಕ್. ಆ ನಾಸ್ಕಾಮ್ ಅಲ್ಲಿ ಅವರು ಅಕಾಡೆಮಿಯಾ ಅಂದ್ರೆ ಕಾಲೇಜ್, ಇಂಡಸ್ಟ್ರಿ ಅಂದ್ರೆ ನಮ್ಮ ತರ ಸಾಫ್ಟ್ವೇರ್ ಕಂಪ್ನಿಗಳು ಅಂಡ್ ಸಮ್ ಗವರ್ಮೆಂಟ್ ಪರ್ಸನಲ್ಸ್ ಬಂದಿದ್ರು. ಈ ಎಐ ಬಗ್ಗೆ ದೊಡ್ಡ ಚಿಂತನೆ ಮಾಡ್ತಾ ಇದ್ರು, ಏನಾಗ್ಬೋದು, ಹೇಗಾಗ್ಬೋದು, ಏನ್ ಮಾಡ್ಬೇಕು ಅಂತ. ಅವರ ಅಭಿಪ್ರಾಯದ ಪ್ರಕಾರ ಎಐ ಸದ್ಯಕ್ಕೆ ಕೆಲವೊಂದು ಲೋ ಎಂಡ್ ಜಾಬ್ಸ್, ಏನೋ ಮನುಷ್ಯ ಈಗ ಲೋ ಎಂಡ್ ಜಾಬ್ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟೇಶನ್ ತರ ಇರ್ಬೋದು, ಅಥವಾ ಆಟೋಮೇಶನ್ ತರ ಇರ್ಬೋದು, ಅಥವಾ ಕೋಡಿಂಗ್ ತರ ಕೆಲವು ಲೋ ಎಂಡ್ ಜಾಬ್ಸ್ ಇಂಪ್ಯಾಕ್ಟ್ ಆಗ್ತದೆ. ಆದ್ರೆ ಅದರ ಜೊತೆಗೆ ಹೊಸ ಆಪರ್ಚುನಿಟೀಸ್ ಹುಟ್ಟುತ್ತದೆ. ಇದು ಹೆಚ್ಚಿನ ಸರ್ವೇ ಸಾಮಾನ್ಯವಾಗಿ ನಾನು ಕೇಳ್ತಾ ಇರುವಂತಹ ಮಾತು. ಹೆಚ್ಚು ಕಡಿಮೆ ಅವ್ರು ಹೇಳ್ತಾ ಇರುವ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅರೌಂಡ್ 70 million ಜಾಬ್ಸ್ ಆರ್ ಗೆಟ್ ರೀಪ್ಲೇಸ್ಡ್ ಅಂತಾರೆ. ರೀಪ್ಲೇಸ್ ಆಗುತ್ತೆ 70 million. ಆದ್ರೆ ಅದರ ಜೊತೆಗೆ ಅರೌಂಡ್ 160 to 200 million ಹೊಸ ಜಾಬ್ ಕ್ರಿಯೇಷನ್ ಆಗ್ತಾ ಇದೆ ಈ ನೆಕ್ಸ್ಟ್ 3 to 4 years. ಸೊ ನಾವು ಆ ಆಪರ್ಚುನಿಟಿನ ಟ್ಯಾಪ್ ಮಾಡ್ಕೋಬೇಕಿದ್ರೆ ನಾನು ತೋರಿಸಿರೋ ಈ ಪಿರಮಿಡ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಐ ಯೂಸೇಜ್ ಈಸ್ ನಾಟ್ ಲಿಮಿಟೆಡ್ ಟು ಸಾಫ್ಟ್ವೇರ್ ಇಂಜಿನಿಯರ್, ಇಟ್ ಈಸ್ ಫಾರ್ ಎವ್ರಿ ಒನ್. ನೀವು ಮೊಬೈಲ್ ಹೇಗೆ ಯೂಸ್ ಮಾಡ್ತೀರೋ ಹಾಗೆ ಎಲ್ಲರಿಗೂ ಇದರದ್ದು ಯೂಸೇಜ್ ಇದ್ದೇ ಇದೆ. ಆದ ಕಾರಣ ಎಲ್ಲರೂ ಇದು ಕಲಿಯುವುದು ಅತ್ಯವಶ್ಯಕ ಅಂತ ನನ್ನ ಅಭಿಪ್ರಾಯ. ನಾವು ಇಷ್ಟು ಹೊತ್ತು ಎಐ ಬಗ್ಗೆ ಇರುವ ಯೂಸೇಜ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಕ್ವಿಕ್ ಆಗಿ ನಾನು ಎಐ ಬಗ್ಗೆ ಇರುವ ಪ್ರಾಬ್ಲಮ್ಸ್ ಏನೇನಿದೆ ಅಂತ ನೋಡುವ. ಎಐ ಯೂಸ್ ಮಾಡೋದ್ರಿಂದ ಮೊದಲನೇದಾಗಿ ಡೀಪ್ ಫೇಕ್ ಅಂಡ್ ವಂಚನೆ. ಡೀಪ್ ಫೇಕ್ ವಂಚನೆ ಅಂದ್ರೆ ನಿಮ್ಮದೇ ಫೋಟೋ ಯೂಸ್ ಮಾಡಿಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮದೇ ವಾಯ್ಸ್ ಯೂಸ್ ಮಾಡಿಕೊಂಡು ನಿಮಗೆ ಹೇಳಿ ನಿಮ್ಗೆ ಏನೋ ಆಗಿದೆ ಹೇಳ್ಕೊಳ್ಳೋದು. ಸಿಂಪಲ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ದೇ ವಾಯ್ಸ್ ಯೂಸ್ ಮಾಡಿಕೊಂಡು ನಿಮಗೊಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ತದೆ ಸೇಯಿಂಗ್ ದಟ್ ಓಕೆ ನಿಮ್ಮ ತುಂಬಾ ಆಪ್ತರು ಒಂದು ಆಕ್ಸಿಡೆಂಟ್ ಆಗಿದೆ, ನೀವು ದುಡ್ಡು ನನಗೆ ಟ್ರಾನ್ಸ್ಫರ್ ಮಾಡಿ, ನೀವು ನಿಜ ಅಂತ ನಂಬಿಕೊಂಡು ಗಾಬರಿಯಾಗಿ ಇದು ಟ್ರಾನ್ಸ್ಫರ್ ಮಾಡೋದು. ಇದೆಲ್ಲ ಡೀಪ್ ಫೇಕ್ ಅಂಡ್ ವಂಚನೆ. ದಿಸ್ ಇಸ್ ಒಂದು ಇಂಪಾರ್ಟೆಂಟ್
ಏರಿಯಾ. ಎರಡನೇದು ಉದ್ಯೋಗ ಕಡಿತ, ಜಾಬ್ ಡಿಸ್ಪ್ಲೇಸ್ಮೆಂಟ್. ನಾನು ಈಗಲೇ ಮಾತನಾಡಿದೆ, ಡೆಫಿನೆಟ್ಲಿ ಸಮ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಆದ್ರೆ ನಾವು ಹೇಗೆ ಅದನ್ನು ತಗೋಬೇಕಂದ್ರೆ, AI ಖಂಡಿತ ನಿಮ್ಮ ಕೆಲಸ ಕಿತ್ಕೊಳ್ಳೋದಿಲ್ಲ, ಆದ್ರೆ ಸರಿಯಾಗಿ ಬಳಸಲಿಕ್ಕೆ ಗೊತ್ತಾದ್ರೆ ಆ ವ್ಯಕ್ತಿಗೆ ಖಂಡಿತ ಏನೋ ಜಾಬ್ ರಿಟೈನ್ ಆಗ್ತದೆ ಅಥವಾ ಹೊಸ ಜಾಬ್ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಮೂರನೇದು ಬಯಾಸ್ ಅಂಡ್ ಡಿಸ್ಕ್ರಿಮಿನೇಷನ್, ಪಕ್ಷಪಾತ ಮತ್ತೆ ತಾರತಮ್ಯ. AI ಸ್ವಂತ ಬುದ್ಧಿ ಇಲ್ಲ, ಅದಕ್ಕೆ ಹೇಗೆ ನಾವು ಟ್ರೈನ್ ಮಾಡಿದ್ದೆವು ಹಾಗೆ ಅದು ರಿಯಾಕ್ಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು AI ಮಾಡೆಲ್ ಅಮೆರಿಕದಲ್ಲಿ ಆಗ್ತದೆ, ಅದು ಪ್ರೋ ಅಮೆರಿಕ ಆಗಿದ್ರೆ ಅಥವಾ ಪ್ರೋ ಸಮ್ ಜೆಂಡರ್, ಪ್ರೋ ಸಮ್ ಕಲರ್ ಆಗಿದ್ರೆ, ನಿಮಗೆ ಅದರಿಂದ ಬರುವ ಉತ್ತರಗಳು ಪಕ್ಷ ತಾರತಮ್ಯ ತೋರಿಸ್ತಾ ಇರ್ತದೆ. ಅದು ಇನ್ನೊಂದು ದೊಡ್ಡ ಪ್ರಾಬ್ಲಮ್. ನೆಕ್ಸ್ಟ್ ಪ್ರೈವೇಸಿ, ನಮ್ದು ಖಾಸಗಿತನ ಅಂತ ಹೇಳ್ತೇವಲ್ಲ, ನಾವು ಇಷ್ಟೆಲ್ಲ ಇನ್ಫಾರ್ಮೇಶನ್ ಅದಕ್ಕೆ ಕೊಡ್ತಾ ಇರ್ತೇವೆ. ಅಷ್ಟಾಗುವಾಗ ನಮ್ಮ ಬಗ್ಗೆ ಇರುವ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲೋ ಲೀಕ್ ಆಗ್ತಾ ಇದೆಯಾ, ಈ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಿಕ್ಕಿ ಅದನ್ನು ಏನಾದ್ರೂ ಮಿಸ್ಯೂಸ್ ಮಾಡುವ ಸಾಧ್ಯತೆ ಇದೆಯಾ ಅಂತ ಇನ್ನೊಂದು ಮನುಷ್ಯನ ಯೋಚನಾ ಶಕ್ತಿ ಕಡಿಮೆ ಆಗಬಹುದಾ ಅಂತ, ಲಾಸ್ ಆಫ್ ಕ್ರಿಯೇಟಿವಿಟಿ. ಯಾಕಂದ್ರೆ ನಾವೆಲ್ಲವನ್ನು AI ಕೇಳ್ತಾ ಇದ್ದೇವೆ ಈಗ. ಇದರಿಂದ ನಮಗೆ ಈಗ ನಮ್ಮ ಯೋಚನಾ ಶಕ್ತಿ, ಸಣ್ಣ ಮಕ್ಕಳ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಮೊದಲೆಲ್ಲ ಒಂದು ಪ್ರಬಂಧ ಬರಿ ಅಂದ್ರೆ ಅವರು ಒಂದು ದಿನ ಕೂತು ಎಲ್ಲ ನೋಡಿ ಬರೀತಿದ್ರು. ಈಗ ಕಾಪಿ ಪೇಸ್ಟ್ ಮಾಡಿದ್ರೆ ಅವರ ಯೋಚನಾ ಶಕ್ತಿ ಹೇಗಾಗ್ಬೋದು, ನಮ್ಮ ಯೋಚನಾ ಶಕ್ತಿ ಏನಾಗ್ಬೋದು, ಅದರ ಬಗ್ಗೆ ಡಿಫ್ರೆಂಟ್ ಒಪಿನಿಯನ್ ಇದೆ. ಇವತ್ತು ಮಾತನಾಡುದಿಲ್ಲ, ತುಂಬಾ ಡೀಟೇಲ್ ಆಗಿ ಮಾತನಾಡ್ಲಿಕ್ಕೆ ಮುಂದೆ ಎಲ್ಲಾದ್ರೂ ಅವಕಾಶ ಇದ್ರೆ ನಾವು ನೋಡುವ ಅದನ್ನು. ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಐದನೇದು ಪರಿಸರದ ಮೇಲಿನ ಪರಿಣಾಮ. ನಾವು ಒಂದು ಕಡೆ ಇದರಿಂದ ಖುಷಿ ಪಡ್ತಾ ಇದ್ದಾವೆ, AI ಎಲ್ಲ ಕೊಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ, ಆದ್ರೆ ಇದನ್ನ ನಡೆಸಲಿಕ್ಕೆ ಆನ್ ಬ್ಯಾಕ್ ಎಂಡ್ ಇದಕ್ಕೆ ಸರ್ವರ್ಗಳು ಬೇಕು. ಅದು 24 ಗಂಟೆ 24/7 ಕೆಲಸ ಮಾಡಬೇಕು. ಅದು ಮಾಡಬೇಕಿದ್ರೆ ಅದಕ್ಕೆ ವಿಪರೀತ ಕರೆಂಟ್ ಬೇಕು. ಅಲ್ಲದೆ ಈ ಕಂಪ್ಯೂಟರ್ ಸರ್ವರ್ ತಣ್ಣಗಾಗಿಡ್ಲಿಕ್ಕೆ, ಕೂಲಿಂಗ್ ಆಗಿಡ್ಲಿಕ್ಕೆ ಅದಕ್ಕೆ ಲಕ್ಷಾಂತರ ಲೀಟರ್ ನೀರು ಬೇಕು. ಹಾಗಾದ್ರೆ ನನ್ನ ಪ್ರಕಾರ ಈ ಟೆಕ್ನಾಲಜಿ ಹೇಳಿದ್ದು ಬರೀ ಬೆಂಕಿ ಇದ್ದ ಹಾಗೆ. ಇದನ್ನು ಹುಷಾರಾಗಿ ಯೂಸ್ ಮಾಡಿದ್ರೆ ಮನೆಯಲ್ಲಿ ಅಡುಗೆ ಮಾಡ್ಬೋದು, ಇಲ್ಲ ಅಂದ್ರೆ ಇಡೀ ಮನೆ ಸುಟ್ಟೋಗ್ಬೋದು ಅಂತ ನನ್ನ ಅನಿಸಿಕೆ. ಅದನ್ನ ಸರಿಯಾಗಿ ಯೂಸ್ ಮಾಡೋದು ನಿಮ್ಗೆ ಬಿಟ್ಟಿರುವಂತದ್ದು. ಕೊನೆಯದಾಗಿ ನಾನು ಹೇಳ್ತೇನೆ ಏನಂದ್ರೆ, ಈ AI ಒಂದು ವಿಷಯ ಹೇಳಿದ್ದು ಮಾಡ್ಲಿಕ್ಕೆ ಗೊತ್ತಾದ್ರೆ ಅದಕ್ಕೆ ಆದ ಹೃದಯ ಇಲ್ಲ, ಅದಕ್ಕೆ ಆದ ಕರುಣೆ ಇಲ್ಲ, ಇಮೋಷನ್ಸ್ ಇಲ್ಲ. ಆದ ಕಾರಣ ನಾನು ಹೀಗೆ ಕೊನೆ ಮಾಡ್ತಾ ಇದ್ದೇನೆ. ಯಂತ್ರಗಳಿಗೆ 1000 ಬುದ್ಧಿ ಇರ್ಬೋದಾದ್ರೆ ಮಿಡಿಯೋ ಹೃದಯ ನಮ್ಮದೇ. ಕಂಪ್ಯೂಟರ್ಗೆ ಪ್ರಪಂಚದ ಲೆಕ್ಕ ಗೊತ್ತಿರಬಹುದು, ಆದ್ರೆ ಕರುಣೆಯ ಲೆಕ್ಕಾಚಾರ ನಮ್ಮದೇ. AI ನಾಳೆಯ ಭವಿಷ್ಯ ಬರಿಬಹುದು, ಆದ್ರೆ ಆ ಭವಿಷ್ಯದಲ್ಲಿ ಜೀವ ತುಂಬುವವರು ನಾವೇ ಅಂತ ನನ್ನ ಅನಿಸಿಕೆ. ಹಾಗಾಗಿ ಕೊನೆಯದಾಗಿ ನಾನು ಹೇಳೋದು, ಈ ಹೊಸ ತಂತ್ರಜ್ಞಾನ ಇದೆಯಲ್ಲ, ಇದನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವ. ಅದ್ರ ಜೊತೆಗೆ ನಮ್ಮ ಮನುಷ್ಯತ್ವವನ್ನು ಎಂದಿಗೂ ಬಿಟ್ಟು ಕೊಡೋದು ಬೇಡ. ನಾವು ಯಂತ್ರಗಳು ನಮಗೆ ದಾರಿದೀಪಗಳಾಗಿ, ಅದು ನಮ್ಮ ಬದುಕಿನ ರಥವನ್ನು ನಾವೇ ಖುಷಿಯಿಂದ ಓಡಿಸುವ. ಆದ್ರೆ ಯಂತ್ರಗಳನ್ನು ನಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳೋದು ಬೇಡ. ಇದರಲ್ಲಿ ಚಾನ್ಸಸ್ ಇದೆ. ಅದು ನಾವೆಂದು ಯಂತ್ರಗಳ ಗುಲಾಮರಾಗುವುದು ಬೇಡ. ಇಷ್ಟೊತ್ತು ಪ್ರೀತಿಯಿಂದ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಹತ್ರ ಹೇಳಿದ್ದು 45 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ, ನಾನು ಶಾರ್ಟ್ ಆಗಿ ಮುಗಿಸಿದ್ದೇನೆ. ಪ್ರಶ್ನೆಗಳಿದ್ರೆ ಮೋರ್ ದನ್ ಹ್ಯಾಪಿ ಟು ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಕಾಯಂಪಾಡಿ ಅವರೇ? ಹಾ, ಹಲೋ. ನಾನು ಚಂದ್ರಾಸ್ ಕನ್ನಡಕ. ಒಂದು ಪ್ರಶ್ನೆ ನನ್ನದು. ಹಾ, ಹೇಳಿ. ನೀವು ಬಹಳ ಸರಳವಾಗಿ ಈ AI ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ, ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ನಮ್ಗೆ ಈ AI ಯಾವ ತರ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡುತ್ತೆ? ನಮ್ಮ ಫೋನ್ ನಂಬರ್ ಆಧಾರದ ಮೇಲೆ ಮಾಡುತ್ತಾ ಅಥವಾ ನಮ್ಮ ಇಮೇಲ್ ID ಮೇಲೆ ಮಾಡುತ್ತಾ? ನೀವು ಬ್ಯಾಕ್ ಎಂಡ್ ಅಲ್ಲಿ ಅಂದ್ರೆ ಉದಾಹರಣೆ ಹೇಳ್ತೀನಿ ನಾನು. ನಾವು ಕರಾಡ ವಿಶ್ವ ಅದ್ರ ಬಗ್ಗೆ ಹಲವಾರು ಲೇಖನಗಳು ಇದೆಲ್ಲ ಮಾಡ್ತಾ ಇದ್ದೇವೆ ಇತ್ತೀಚೆಗೆ. ಅದೇ 2-3 ಸಾರಿ ಅದು ಕರಾಡ ಒಂದು ತಪ್ಪಾಗಿ ಬರ್ದಿತ್ತು. ಕನ್ನಡದಲ್ಲಿ ಬರೋ ಕರಡ ಹೀಗೆಲ್ಲ ಬರಿತಾ ಇತ್ತು. ನಾನು ಒಂದಿನ ಅದಕ್ಕೆ ಹೇಳಿದೆ, ಎಚ್ಚರಿಕೆ ಕೊಟ್ಟೆ, ಅದಕ್ಕೆ ಕರೆಕ್ಟ್ ಶಬ್ದ ಕರಾಡ ಅಂತಾನೆ ಈ ತರ ಅಂತ ಕೊಟ್ಟೆ. ಅದಾದ್ಮೇಲೆ ಅದು ಸರಿಯಾಗಿನೇ ಪ್ರತಿ ಸಾರಿನೂ ಕರಾಡ ಅಂತಾನೆ ಕೊಡ್ತಾ ಇದೆ.
ಆಮೇಲೆ ಕರಾಡ ಅಂತ ಬರಿತಾ ಇತ್ತು. ಕರಾಡ ಅಂದ್ರೆ ಕರಾಡ ಬ್ರಾಹ್ಮಣ ಅಂತಾನೆ ಬರಿಬೇಕು ಅಂತ ಅದಕ್ಕೆ ಕೊಟ್ಟೆ. ಆಮೇಲೆ ಅದು ಸರಿಯಾಗಿ ಬರಿತಾ ಇತ್ತು. ಇವತ್ತು ಒಂದು ನಮ್ಮವರೇ ಆದವರು ಕಯಂಪಾಡಿ ಅವರೊಬ್ರು, ಸಾರಿ ಇವರು ನಾರಂಪಾಡಿ ಅವರು ಚೆಸ್ ನಲ್ಲಿ ಒಂದು 4ನೇ ಸ್ಥಾನ ಗಳಿಸಿದ್ದಾರೆ. ಮುಂಬೈಯಲ್ಲಿದ್ದಾರೆ ಅವರು, ಸನ್ನಿಧಿ ಅಂತ ಹೇಳಿ. ಅವ್ರಿಗೊಂದು ಅಭಿನಂದನೆ ಪತ್ರ ಬರಿಬೇಕು ಕನ್ನಡದಲ್ಲಿ ಅಂತ ಅದಕ್ಕೆ ಹೇಳಿದೆ. ಬಹಳ ನೀಟಾಗಿ 100% ಏನು ಚೇಂಜ್ ಮಾಡ್ಲಿಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿ ಕರಾಡ ಬ್ರಾಹ್ಮಣ ಸಮಾಜ ಬೆಂಗಳೂರಿಂದ ಅಭಿನಂದನಾ ಪತ್ರ ತಯಾರು ಮಾಡಿಕೊಟ್ಟಿದೆ. ಇದು ಹೇಗೆ ಅದಕ್ಕೆ ಈ ನಾನು ಕೊಟ್ಟ ಕಮಾಂಡ್ಗಳೆಲ್ಲ ಪ್ರತಿ ಸಾರಿ ಗೊತ್ತಾಗ್ತಾ ಇದೆ. ಮತ್ತೆ ನನಗೆ ಮಾತ್ರ ಕೊಡ್ತಾದಾಗ ಯಾವ ಕರಾಟ್ರು ಟೈಪ್ ಮಾಡಿದ್ರು ಕರೆಕ್ಟ್ ಆಗಿ ಕೊಡ್ತದ? ನೀವು ಈಗ ಯಾವ್ದನ್ನ ಯೂಸ್ ಮಾಡಿದ್ರಿ ಚಂದ್ರಹಾಸಣ್ಣ? ಚಾಟ್ ಜಿಪಿಟಿ. ಹಾ, ಈಗ ಆಕ್ಚುಲಿ ಚಾಟ್ ಜಿಪಿಟಿ ಈಗ ಅದು ಮಾಡೆಲ್ ನೋಡ್ಬೇಕು ನಾನು. ಈಗಿನ ಹೆಚ್ಚಿನ ಮಾಡೆಲ್ಗಳು ಸೆಲ್ಫ್ ಲರ್ನಿಂಗ್ ಇದೆ ಚಂದ್ರಹಾಸಣ್ಣ. ಏನಂದ್ರೆ ಅದು ನಾವು ಏನು ಕರೆಕ್ಷನ್ ಕೊಡ್ತೀವ ಅದು ಲರ್ನ್ ಮಾಡೋ ಎಬಿಲಿಟಿ ಇರುವಂತದ್ದು. ಓಕೆ, ಆದ ಕಾರಣ ನೀವು ಕೊಟ್ಟಿರುವ ಇನ್ಫಾರ್ಮೇಶನ್ ಅದು ತಿದ್ದುಕೊಂಡು ಅದು ಕರೆಕ್ಟ್ ಮಾಡ್ಕೊಳ್ತದೆ ಅಂತ ನನ್ನ ಅನಿಸಿಕೆ. ಹೆಚ್ಚಿನ ಕಡೆಯಲ್ಲಿ ಅದು ಯೂಸ್ ಮಾಡ್ತಾ ಉಂಟು. ಅದು ನೀವು ಹೇಗೆ ಯೂಸ್ ಮಾಡಿದ್ದೀರಿ ಅಂತ ಹೊಂದ್ಕೊಂಡು ಉಂಟು. ಯಾಕಂದ್ರೆ ನೀವೀಗ ಮೊಬೈಲ್ ಫೋನಲ್ಲೇ ಯೂಸ್ ಮಾಡಿದ್ರಾ, ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಿದ್ರಾ, ಅಥವಾ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಿದ್ರಾ, ಲೋಕಲ್ ಯೂಸ್ ಮಾಡಿದ್ರಾ? ಓಕೆ, ನಾನು ಮೊಬೈಲ್ ಫೋನ್ ಅಲ್ಲೇ ಯೂಸ್ ಮಾಡಿದೆ. ಓಕೆ. ಸೊ ನನ್ನ ಪ್ರಕಾರ 99% ಅದು ಕಲ್ತ್ಕೊಳ್ತದೆ. ಸೆಲ್ಫ್ ಲರ್ನಿಂಗ್ ಕೇಪಬಿಲಿಟಿ ಇದೆ ಈಗ ಹೆಚ್ಚಿನದಕ್ಕೆ ಸಹ. ಓಕೆ, ಇನ್ನೊಂದು ಏನಂದ್ರೆ ಈಗ ನೀವು ಅದು ನಾನು ಇನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನಷ್ಟೇ. ಈಗ ಇಂಡಿಯಾದಲ್ಲಿ ಸರ್ವಂ ಎಐ ಅಂತ ಬಂದಿದೆ. ಓಕೆ, ನಾನು ಅದರ ಬಗ್ಗೆ ನನಗಿನ್ನು ಎಕ್ಸ್ಪೆರಿಮೆಂಟ್ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಲ್ಯಾಂಗ್ವೇಜಸ್, ಓಕೆ, ಕರಾಡ ಬ್ರಾಹ್ಮಣದ್ದು ಅದು ಚೆನ್ನಾಗಿ ಬರ್ಲಿಲ್ಲ. ನಾನು ಇವತ್ತು ಟ್ರೈ ಮಾಡಿದೆ. ಬಟ್ ಬಿಯಾಂಡ್ ಕರಾಡ ಬ್ರಾಹ್ಮಿನ್ ಅಥವಾ ಒಂದು ಲ್ಯಾಂಗ್ವೇಜ್ ಇಂದ ಇನ್ನೊಂದು ಲ್ಯಾಂಗ್ವೇಜ್, ಈಗ 25-26 ಲ್ಯಾಂಗ್ವೇಜ್ ಒಂದರಿಂದ ಇನ್ನೊಂದಕ್ಕೆ, ಅದು ತುಂಬಾ ಚೆನ್ನಾಗಿದೆ ಅಂತ ನಾನು ಯೂಟ್ಯೂಬ್ ವಿಡಿಯೋಸ್ ಅವರ ಇಂಟರ್ವ್ಯೂ ಮುಖಾಂತರ ತಿಳ್ಕೊಂಡೆ. ಓಕೆ, ನಾವು ಮುಂದೆ ಆ ಮಾಡೆಲ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು ನಮ್ಮ ಯಾವ್ದಾದ್ರು ಅಪ್ಲಿಕೇಶನ್ಸ್ಗೆ. ಅದೊಂದು ಎಕ್ಸ್ಪೆರಿಮೆಂಟೇಶನ್ ಮಾಡಬೇಕು ನಾವು. ಇವಾಗ ನಿಮ್ಮ ಕಮ್ಯುನಿಟಿ ಆಪ್ ಅಲ್ಲಿ ನಾವು ಏನಾದ್ರು ಇದನ್ನು ಇಂಟಿಗ್ರೇಟ್ ಮಾಡ್ಬೇಕಿದ್ರೆ ಅಂತದೆಲ್ಲ ಇದ್ರೆ ನಮ್ಮ ದೇಶದ್ದೇ ಅದು ಯೂಸ್ ಮಾಡಬಹುದು. ಅದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಆಬ್ವಿಯಸ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ಅದ್ರ ಬಗ್ಗೆ. ಅಲ್ಲ, ನಂದು ಒಂದೇ ಇದಂದ್ರೆ ಈಗ ನಾನು ಟ್ರೈನ್ ಮಾಡಿದ್ರೆ ಅದನ್ನ ನನಗೆ ಮಾತ್ರ ಪರ್ಫೆಕ್ಷನ್ ಕೊಡುತ್ತೆ. ಎಲ್ಲರಿಗೂ ಬರ್ತದೆ. ದಟ್ ಇಸ್ ದ ಪಾಯಿಂಟ್ ಐ ವಾಸ್ ಸೇಯಿಂಗ್. ಓಕೆ, ಸರಿ, ಧನ್ಯವಾದಗಳು. ಕ್ವೆಶ್ಚನ್ ಉಂಟು. ಕೇಳಿ, ಗಣೇಶ್ ಕೇಳ್ತಾ ಇದ್ದಾರೆ, ಕೇಳಿ, ಆಮೇಲೆ ನಾನು ಕೇಳ್ತೇನೆ. ಪ್ರಮೋದಣ್ಣ, ಈಗ AI ಬಗ್ಗೆ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡೆ. ಆದ್ರೆ ಈಗ ಇನ್ನು ಕಲ್ತು ಬರುವ ಮಕ್ಕಳು ಮತ್ತೆ ಈಗ ಕೆಲಸ ಮಾಡುತ್ತಾ ಇರುವವರಿಗೆ ವಿಷಯ ಏನಾಗ್ಬೋದು ಅಂತ ಒಂದು ಹೇಳ್ಬೋದಾ? ಓಕೆ. ನಿಮ್ದು ಪ್ರಶ್ನೆ ಪೂರ್ತಿ ಕೇಳಿಲ್ಲ, ಆದ್ರೆ ನಂಗೆ ಅರ್ಥ ಆಯ್ತು. ನೀವು ಹೇಳ್ತಾ ಇರೋದು ಈಗ ಕಲಿತಾ ಇರುವವರು, ಕೆಲಸ ಮಾಡುವವರು, ಮುಂದೆ ಬರುವವರು ಯಾವ ರೀತಿ ನೋಡ್ಕೊಳ್ಬೇಕು, ವಾಟ್ ಇಸ್ ಇಟ್ ಫಾರ್ ದೆಮ್ ಅಂತ ನೀವು ಪ್ರಶ್ನೆ ಕೇಳಿದ್ದೆ. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಇದರ ಬಗ್ಗೆ ನಾನು ನ್ಯಾಸ್ಕಾಮ್ ಅಲ್ಲಿ ಅಟೆಂಡ್ ಆಗಿದ್ದೆ. ಆಗ ಅವ್ರೇನ್ ಮಾತನಾಡ್ತಾ ಇದ್ರು ಅಂತ ಇದರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಹೇಗೆ ನಾನು ಹೇಳಿದ ಪಾಯಿಂಟ್ ಏನ್ ನೋಡ್ಕೊಳ್ಳಿ. ಈಗ ಇದನ್ನು ನೀವು 2-3 ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಒಂದು, ಈಗ ಕೆಲಸ ಮಾಡ್ತಾ ಇರುವವರು ಏನ್ ಮಾಡ್ಬೇಕು ಅಂತ. ಕೆಲಸ ಮಾಡ್ತಾ ಇರುವವರು ಆಬ್ವಿಯಸ್ಲಿ ಈ AI ಟೂಲ್ಸ್ ಗಳನ್ನ ಕಲಿಯುವುದು ತುಂಬಾ ಇಂಪಾರ್ಟೆಂಟ್. ಈಗ ನೀವು ಒಂದು ಕೋಡರ್ ಆಗಿದ್ರೆ, ಟೆಸ್ಟರ್ ಆಗಿದ್ರೆ, ಅಥವಾ ಏನೋ ಒಂದು ಸ್ಪೆಸಿಫಿಕ್ ಆಗಿದ್ರೆ ಅದೀಗ AI ಮಾಡ್ಬೋದು. ಹಾಗಾಗಿ ನೀವು ನಿಮ್ಮ ಬ್ರೆಡ್ತ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಒಂದೇ ಏರಿಯಾ ಅಲ್ಲ, ಮಲ್ಟಿಪಲ್ ಏರಿಯಾ ಹೇಗೆ ಮಾಡ್ಲಿಕ್ಕೆ ಆಗ್ತದೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಆರ್ ವರ್ಕಿಂಗ್ ಟುಡೇ, ಈಗ ಕೆಲಸದಲ್ಲಿ ಇರುವವರು. ಇದು ಈಗ ಕಲಿಯುವವರಿಗೂ ಅಪ್ಲಿಕೇಬಲ್. ಈಗ ಯಾರು ಕಲಿತಾ ಇದ್ದಾರೆ ಅವರಿಗೂ ಇದನ್ನು ಸ್ವಲ್ಪ ಬ್ರೆಡ್ತ್ ಏನಿದೆ ಅದು ಅವರು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ಕಲಿತಾ ಇರುವವರಿಗರ ಮುಂದೆ ಬರುವವರಿಗೆ ಈಗ ವಾಟ್ ಇಸ್ ಇಂಪಾರ್ಟೆಂಟ್ ಅಂದ್ರೆ, ಈ ಕಾಲೇಜಲ್ಲಿ ಅವರ ಅಕಾಡೆಮಿಕ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗ್ತದೆ. ಈಗಿನ ಟೆಕ್ನಾಲಜಿಗೆ ಕರೆಕ್ಟ್ ಆಗಿರುವ ಅಕಾಡೆಮಿಕ್ಸ್ ಕಾಲೇಜ್ ಮಾಡ್ತಾ ಇದೆಯಾ? ಅವರು ಮಾಡ್ತಾ ಇಲ್ಲ ಅಂದ್ರೆ, ಓಕೆ, ಕಾಲೇಜ್ ಮಾಡ್ತಾ ಇಲ್ಲ, ಬೇರೆ ಯಾವ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಆ ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯ?
ಅದು ಇಂಟರ್ನ್ಶಿಪ್ ಇರ್ಬೋದು, ಅಥವಾ ಎಕ್ಸ್ಟರ್ನಲ್ ಟ್ರೈನಿಂಗ್ ಇರ್ಬೋದು, ಅಥವಾ ಆನ್ಲೈನ್ ಟ್ರೈನಿಂಗ್ ಇರ್ಬೋದು, ಹಲವು ವಿಧದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದು 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 ತುಂಬಾ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ಈ ಟೆಕ್ನಾಲಜಿ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಉಂಟು ಡೇ ಟು ಡೇ. ಅದನ್ನು ನೋಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ನಾವು ಟ್ರೈನಿಂಗ್ ತಗೊಂಡು ಇರುವುದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಅಕಾಡೆಮಿಯಾನು ಅದೇ ಹೇಳ್ತಾ ಇತ್ತು, ನ್ಯಾಸ್ಕಾಮು ಅದೇ ಹೇಳ್ತಾ ಇತ್ತು. ಅವರೀಗ ಕಾಲೇಜ್ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಹೊಸ ಸಿಲೆಬಸ್ ಹೇಗೆ ಡಿಫೈನ್ ಮಾಡಬೇಕು, ಯಾವ ತರ ಚೇಂಜಸ್ ತರಬೇಕು, ಇದ್ರ ಬಗ್ಗೆನೂ ತುಂಬಾ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ. ಆದ್ರೆ ಈ ಕಾಲೇಜುಗಳು ಅದನ್ನು ಅಡಾಪ್ಟ್ ಮಾಡ್ಕೊಳ್ತದ, ಕಾಲೇಜಲ್ಲಿರುವ ಈಗಿನ ಲೆಕ್ಚರರ್ಗಳಿಗೆ ಅದು ಮಾಡ್ಲಿಕ್ಕೆ ಸಾಧ್ಯವ, ಅವರನ್ನು ಹೇಗೆ ಟ್ರೈನ್ ಮಾಡುದು, ಎಷ್ಟು ಕ್ವಿಕ್ ಆಗಿ ಮಾಡುವುದು, ಹಲವಾರು ಸಮಸ್ಯೆಗಳಿದೆ. ಅದನ್ನು ಇದೆಲ್ಲ ದೀಸ್ ಆರ್ ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಸಮ್ಮರಿಯಲ್ಲಿ ಹೇಳೋದಿದ್ರೆ, ಹೊಸ್ತನ್ನು ಕಲಿತಾ ಇರಲೇಬೇಕು, ಸ್ಟೂಡೆಂಟ್ ಆಗಿರ್ಲಿ, ಕೆಲಸ ಮಾಡ್ತಾ ಇರೋರಾಗ್ಲಿ. ಆದ್ರೆ ಇದನ್ನು ನಾವು ಸಂಭಾಳಿಸಿ ಹೋಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ನಂದೊಂದು ಕ್ವಶನ್, ಇದು ಫ್ಯೂಚರ್ ಬಗ್ಗೆ. ಚೆನ್ನಾಗಿತ್ತು ನಿಮ್ಮ ಮಾತು ಇವತ್ತಲ್ಲಿ. ಇವಾಗ ಇದೇ ಸ್ಪೀಡಲ್ಲಿ AI ಮುಂದೆ ಹೋಗ್ತಾ ಇದ್ದಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದು ಮನುಷ್ಯ ಕ್ರಿಯೇಟ್ ಮಾಡಿದ ಮೆಷಿನ್ ಅಲ್ಲಿ. ಈಗ ಮೆಷಿನ್ ಇನ್ನೊಂದು ಮೆಷಿನ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಮೆಷಿನ್ಗಳೇ ಮಾತಾಡುತ್ತೆ. ಬಟ್ ಮನುಷ್ಯನ ಉದ್ದೇಶ ಯಾವಾಗಲೂ ಹ್ಯಾಪಿ ಆಗಿರ್ಬೇಕು, ಸೇಫ್ ಆಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕು ಅಂತ ಇರ್ತದೆ. ಇದಕ್ಕೆ ಬೇಕಾದ್ರೆ ನಮಗೆ ಬೇಸಿಕ್ ಆಗಿ ನಮಗೆ ಫುಡ್ ಈ ಮೆಷಿನ್ಗಳೇ ಈಗ ತಯಾರು ಮಾಡ್ತದೆ, ಮನುಷ್ಯನೇ ಬೇಕಾಗಿಲ್ಲ. ಈಗ US ಗೆಲ್ಲ ಹೋದ್ರೆ ಎಲ್ಲ ಮೆಷಿನ್ಗಳಲ್ಲೇ ಆಗುತ್ತೆ. ಇನ್ನು ನಮ್ಮ ಹ್ಯಾಪಿನೆಸ್ಗೆ ಬೇಕಾದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅದು ಕೂಡ ಕಂಪ್ಲೀಟ್ ಇದೇ ಮಾಡ್ತದೆ. ಇನ್ನೊಂದು ಸ್ಪಿರಿಚುವಾಲಿಟಿ, ನಮಗೆ ಏನು ಬೇಕೋ ಕ್ಷಣದಲ್ಲಿ ನಮಗೆ ಬೇಕಾದ ಟೈಮಲ್ಲಿ ಬೇಕಾದ ಮೂಡಲ್ಲಿ ಕೊಡ್ತದೆ ಅದು. ಈಗ ನಾವು ಮನುಷ್ಯನಾಗಿ ಆಮೇಲೆ ಕಷ್ಟಪಟ್ಟು ಮಾಡುವಂಥದ್ದು ಏನು ಇರುವುದಿಲ್ಲ. ಇದು ಕೂಡ ಎಲಾನ್ ಮಸ್ಕ್ ಕೂಡ ಅದನ್ನ ಹೇಳ್ತಾ ಇದ್ದಾನೆ, ಫ್ಯೂಚರ್ ದಿನಗಳಲ್ಲಿ ನಿಮಗೆ ಏನೂ ಕೆಲಸ ಇರೋದಿಲ್ಲ ಅಂತ ಹೇಳಿ. ಈಗ ನಮ್ಮ ನೆಕ್ಸ್ಟ್ ಜನರೇಷನ್ ಅನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಫ್ಯೂಚರ್ಗೆ ಅಂತ. ಯಾಕಂದ್ರೆ ಅವರಿಗೆ ಅಪ್ಪ ಅಮ್ಮನ ನೆಸಿಟಿ ಕೂಡ ಎಲ್ಲ AI ಕೊಡುತ್ತೆ ನಾಲೆಜ್. ಅಲ್ಲಿ ಡೇಟಾ ಬ್ಯಾಂಕ್ ಇದೆ, ನಾಲೆಜ್ ಬರ್ತದೆ. ಟೀಚಿಂಗ್ ಕೂಡ ರಿಕ್ವೈರ್ಮೆಂಟ್ ಫ್ಯೂಚರ್ ಎಲ್ಲ ಈ ಕಾಲೇಜ್ ಎಂಬ ಕಾನ್ಸೆಪ್ಟೇ ಹೋಗೋ ಚಾನ್ಸ್ ಉಂಟು. ಮೊನ್ನೆ ಒಬ್ರು ಮಾತಾಡ್ತಾ ಇದ್ರು, ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಹೇಳಿ, ಆಯುರ್ವೇದ ಅಂತ. 10,500 ಶ್ಲೋಕಗಳು ಉಂಟಂತೆ, ಅದನ್ನು ಬೈಹಾರ್ಟ್ ಮಾಡುತ್ತೆ ಅದು. ಆಮೇಲೆ ಲೆನ್ಸ್ ಹಾಕಿ ಸ್ಟೆಥೋಸ್ಕೋಪ್ ಎಲ್ಲ ಏನೆಲ್ಲ ಬೇಕೋ ಅದೆಲ್ಲ ಹಾಕಿಬಿಟ್ಟು ಇನ್ಪುಟ್ ತಗೊಳುತ್ತೆ ರೋಗಿಯದ್ದು. ಈ ಡಾಕ್ಟರ್ ಹೋಗಿ ಅದಕ್ಕೆ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಇದೇ ಪ್ರಾಬ್ಲಮ್ ಅಂತ ಹೇಳ್ತಂತೆ, ಅದೇ ಮೆಡಿಸಿನ್ ರೆಕಮೆಂಡ್ ಮಾಡುತ್ತೆ. ಆದ ಕಾರಣ ನಮ್ಮ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಗಿಂತ ಅದು ಈಗಲೇ ನೆಕ್ಸ್ಟ್ ಲೆವೆಲ್ಗೆ ಇನ್ನು ಕೆಲವೇ ವರ್ಷಗಳಲ್ಲಿ ಹೋಗ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಡಾಕ್ಟರ್ಗಳು ಬೇಕಾಗುದಿಲ್ಲ, ಇಂಜಿನಿಯರ್ಗಳು ಬೇಕಾಗುದಿಲ್ಲ, ಏನು ಬೇಕಾಗುದಿಲ್ಲ, ಮೆಷಿನ್ಗಳೇ ನಮಗೆ ಬೇಕಾದನ್ನು ಮಾಡಿ ಕೊಡುತ್ತೆ. ಬಟ್ ಓಕೆ, ಅದನ್ನು ನಾವು ಒಂದು ಲಿಮಿಟ್ ಅಲ್ಲಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಮುಂದೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಏನು ಕೊಡ್ಬೇಕು ಅಂತ ಫ್ಯೂಚರ್ ಹೋಗ್ಬೇಕಾದ್ರೆ ಇದರ ಬಗ್ಗೆ ಏನಾದ್ರು ಕಾನ್ಫರೆನ್ಸ್ ಅಲ್ಲಿ ಎಲ್ಲಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಆಕ್ಚುಲಿ ಇನ್ನೊಂದು 15-20 ವರ್ಷಗಳಲ್ಲಿ ಆಗುವಂತದ್ದು, ತುಂಬಾ ದೂರ ಇಲ್ಲ. ಇಲ್ಲ ಇದ್ರ ಬಗ್ಗೆ ಕಾನ್ಫರೆನ್ಸ್ ಗಳಲ್ಲಿ ನಾನು ಹೋಗ್ಲಿ, ಆ ಟೆಕ್ನಾಲಜಿ ಕಾನ್ಫರೆನ್ಸ್ ಅಟೆಂಡ್ ಆಗಿದ್ದು. ಬಟ್ ಈಗ ಇನ್ನೊಂದು ವಿಚಾರ, ಮೊನ್ನೆ ನಾನು ಯಾರತ್ರ ಈ ಡಿಬೇಟ್ ಮಾಡ್ತಾ ಇರ್ಬೇಕಿದ್ರೆ, ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಜಾಬ್ ಥ್ರೆಟ್. ಈಗ ಎಲ್ಲಾ ಮಿಷಿನ್ ಮಾಡಿದ್ರೆ ಮನುಷ್ಯನಿಗೆ ಕೆಲಸ ಇಲ್ಲ ಅಂದ್ರೆ ಕನ್ಸಂಪ್ಷನ್ ಪ್ರಾಬ್ಲಮ್, ಕನ್ಸಂಪ್ಷನ್ ಮಾಡಿಲ್ಲ ಅಂದ್ರೆ ಪ್ರೊಡ್ಯೂಸ್ ಮಾಡೋ ಅಗತ್ಯ ಇಲ್ಲ. ಸೊ ಇಟ್ಸ್ ಆಕ್ಚುಲಿ ರಿವರ್ಸ್ ಸೈಕಲ್. ಸೊ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಈಗ ಗವರ್ಮೆಂಟ್ಗಳು ಏನು ರೂಲ್ಸ್ ತರಬೇಕು, ವೇರ್ ಟು ಪುಟ್ ದ ಗೇಟ್, ಹೌ ಟು ಪುಟ್ ದ ಗೇಟ್, ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇದೆ. ಇದು ವೆರಿ ಲೇಟೆಸ್ಟ್ ಸುಬಣ್ಣ, ವೆರಿ ಲೇಟೆಸ್ಟ್. ಯಾಕಂದ್ರೆ ಇದು ಒಂದು ದೊಡ್ಡ ಥ್ರೆಟ್. ಎಲ್ಲರೂ ಥಿಂಕ್ ಮಾಡ್ತಾ ಇದಾರೆ ಈಗ ಈ ಕನ್ಸಂಪ್ಷನ್ಗೆ ಪ್ರಾಬ್ಲಮ್ ಬಂದ್ರೆ ಇದು ವಾಪಸ್ ಉಲ್ಟಾ ಹೊಡಿಲಿಕ್ಕೆ ಉಂಟಲ್ಲ. ಸೊ ಅದು, ಸೊ ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಕರೆಕ್ಟ್ ಆಗಿರೋ ಉತ್ತರ ಇಲ್ಲ. ನನಗೂ ಅದೇ ಪ್ರಶ್ನೆ ಉಂಟು, ಹೇಗಾಗ್ಬೋದು, ಏನ್ ಮಾಡ್ಬೋದು. ಈಗ ಸಿಂಪಲ್ ಎಕ್ಸಾಂಪಲ್, ಮಕ್ಕಳಿಗೆ ಏನ್ ಓದಿಸ್ಬೇಕು, ಅಲ್ಲಿಂದಲೇ ಶುರು ಆಗ್ತದೆ. ಅವ್ರು ಕಂಪ್ಯೂಟರ್ಗಳು ಎಲ್ಲ ಮಾಡ್ತಾ ಇದೆ, ಏನು ಓದಿಸ್ಬೇಕು, ರೈಟ್, ಅಲ್ಲೇ ಶುರು ಆಗ್ತಾ ಇದೆ. ಬಟ್ ನನ್ನ ಪ್ರಕಾರ ಐ ಥಿಂಕ್ ಮೊಬೈಲ್ ಶುರು ಆಗಿದ್ದಾಗ್ಲೂ ನಾವೇ ಅದೇ ಹೇಳಿದ್ದು, ಕೆಲಸ ಮೇಳನ ಮೊಬೈಲ್ ಇಲ್ಲ ಒಟ್ಟು ಕರ್ರ, ಬಟ್ ತುಂಬಾ ಕೆಲಸ ಜನರೇಟ್ ಆಯ್ತು. AI ಇಲ್ಲ, ನಾವು ಕ್ವಾಂಟಮ್ ಕಂಪ್ಯೂಟಿಂಗ್, ದರ್ ಇಸ್ ಟೆಕ್ನಾಲಜಿ ವಿಚ್ ವಿಲ್ ಇವಾಲ್ವ್, ಏಕನೇದಲ್ಲಿ ಏಕ ಎರಚಿ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದಟ್ ಬಿಗ್ ಬಿಲೀಫ್, ಟೆಕ್ನಾಲಜಿ ವಿಲ್ ನೆವರ್ ಎಂಡ್, ಸಮಥಿಂಗ್ ನ್ಯೂ ವಿಲ್ ಕಮ್. ಎಂಥದೋ ಒಂದು ವಸ್ತು ಬರ್ತಾ ಇದೆ,
ಫಾರ್ ಅಸ್ ಟು ಕೀಪ್ ಆಕ್ಯುಪೈಡ್. ಕ್ವಾಂಟಮ್ ಕಂಪ್ಯೂಟಿಂಗ್ ನಡೀತಾ ಇದೆ, ಆ ಇಂಜಿನಿಯರ್ ನಡೀತಾ. ಸೊ ನಾವು ಮಾಡ್ತಾ ಇರೋ ಕೆಲವು ಕೆಲಸಗಳು ಮಿಷಿನಿಗೆ ಕೊಡ್ತಾ ಇದೆ, ಬಟ್ ನಮಗೆ ಮಾಡ್ಲಿಕ್ಕೆ ವಸ್ತು ಬಂದೇ ಬರ್ತದೆ ಅಂತ ನನ್ನ ಅನಿಸಿಕೆ. ಮೇ ಬಿ ಸಿಂಪಲ್ ಥಿಂಗ್ ಈಸ್, ಈಗ ಸ್ಪೇಸಿಗೆ ಎಲ್ಲವೂ ಸ್ಪೇಸಿಗೆ ಹಾಕುವಂತ, ಡೇಟಾ ಸೆಂಟರ್ ಸ್ಪೇಸಿಗೆ ಹಾಕುವಂತ ಇದ್ದಾರೆ, ಅದು ಒಂದು ಹೊಸ ಏರಿಯಾ. ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಹೊಸ ಏರಿಯಾ. ಈಗ ಫಾರ್ ಎಕ್ಸಾಂಪಲ್, ಈಗ ನೆಕ್ಸ್ಟ್ 10-15 ವರ್ಷಕ್ಕೆ ಇದಕ್ಕೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಕು. ಇದನ್ನು ಕೂಲಿಂಗ್ ಸಿಸ್ಟಮ್ ಮಾಡೋದು ದೊಡ್ಡ ಎಂಜಿನಿಯರಿಂಗು. ಆಮೇಲೆ ಈಗ ಈ ದೊಡ್ಡ ದೊಡ್ಡ ಸರ್ವರ್ಗಳು ಏನೋ ನಡೀತಾ ಇದೆ, ಬಟ್ ಅದನ್ನ ಕಾಸ್ಟ್ ಎಫೆಕ್ಟಿವ್ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾಗಿರೋ ಥರ್ಮಲ್ ಸಿಸ್ಟಮ್ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾಗಿರೋ ಮೆಕ್ಯಾನಿಕಲ್ ಸಿಸ್ಟಮ್ ಮಾಡೋದು ಇನ್ನೊಂದು ಎಂಜಿನಿಯರಿಂಗು. ಸೊ ದೆರ್ ಆರ್, ಈ ಹೊಸ ಇನೋವೇಷನ್ ಜೊತೆಗೆ ಸೈಡ್ ಅಲ್ಲಿ ಹಲವಾರು ಹೊಸ ಕ್ಷೇತ್ರಗಳಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ನಾವು ಸೂಕ್ಷ್ಮವಾಗಿ ನೋಡ್ಬೇಕಷ್ಟೇ. ಥ್ಯಾಂಕ್ ಯು. ಹೇಳಿದ್ರೆ ನಾವು ಎ ಇಂದ ಕ್ರಿಯೇಟ್ ಆಗುವ ಅಪರ್ಚುನಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾನು ಸದ್ಯ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಅನ್ನ ಓದಿದೆ. ಏನು ಅಂತ ಹೇಳಿದ್ರೆ, ಎಐ ಡಾಟಾಗಳನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಡೇಟಾ ಸೆಂಟರ್ಸ್. ಸದ್ಯ ಗವರ್ಮೆಂಟ್ ವಿಶಾಖಪಟ್ಟಣಂ ಅಲ್ಲಿ ಡೇಟಾ ಸೆಂಟರ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಅಪ್ರೂವಲ್ ಕೊಟ್ಟಿದೆ. ಸೊ ಒಂದು ಡೇಟಾ ಸೆಂಟರ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅಥವಾ ಅದನ್ನ ಕೂಲ್ ಡೌನ್ ಮಾಡ್ಲಿಕ್ಕೆ 1 ವರ್ಷಕ್ಕೆ 442 ಮಿಲಿಯನ್ ಲೀಟರ್ ನೀರು ಬೇಕು. ಸೊ ಅಂದ್ರೆ ಒಂದು 7 ಲಕ್ಷ ಜನ 1 ವರ್ಷಕ್ಕೆ ಯೂಸ್ ಮಾಡುವಷ್ಟು ನೀರು ಒಂದು ಡೇಟಾ ಸೆಂಟರ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬೇಕು. ಸೊ ನಾವು ಇಂದ ಆಗುವ ಏನು ಒಂಥರ ಪಾಸಿಟಿವ್ ವಿಷಯಗಳನ್ನ ಮಾತ್ರ ನೋಡುದಲ್ಲ, ನೆಗೆಟಿವ್ ವಿಷಯಗಳನ್ನ ಕೂಡ ನೋಡ್ಬೇಕಾಗ್ತದೆ. ಅಂದ್ರೆ ಈಗ ಈ 440 ಮಿಲಿಯನ್ ಲೀಟರ್ ಅಂತ ಹೇಳಿದ್ರೆ ಅದು ತುಂಬಾ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್. ಅದು ಅದರಿಂದ ಪರಿಸರದ ಮೇಲೆ ಆಗುವ ದುಷ್ಪರಿಣಾಮಗಳು ಕೂಡ ಇರಬಹುದು. ಇದರ ಬಗ್ಗೆ ಒಂದೆರಡು ಮಾತು ಹೇಳುದಾದ್ರೆ ನೀವು ಹೇಳಿ. ಆಕ್ಚುಲಿ ನಾನು ಆಲ್ರೆಡಿ ರೋಹನ್ ನೀನ್ ಹೇಳಿದಾಗೆ ಹಲವಾರು ದುಷ್ಪರಿಣಾಮಗಳು ಇದ್ದೇ ಇದೆ. ದರ್ ಇಸ್ ನೋ ಡೌಟ್. ಈಗ 3-4 ಒಂದು ನೀನ್ ಹೇಳಿದಾಗೆ ಇದು ವಾಟರ್ ಸ್ಕೇರ್ಸಿಟಿ ಇಸ್ ಅ ಬಿಗ್ ಇಶ್ಯೂ ಇದರಿಂದ. ಎರಡನೇದು ಈ ಕಾರ್ಬನ್ ಡೈಆಕ್ಸೈಡ್, ವಾಟ್ ಎವರ್ ಇಟ್ ರಿಲೀಸಸ್, ರೈಟ್? ಅದು ಏನೋ ಹೇಳ್ತಾರೆ, ಒಂದು ಮಾಡೆಲ್ ಆಲ್ಮೋಸ್ಟ್ ಎಷ್ಟಪ್ಪ 300-400 ಟನ್ ಕಾರ್ಬನ್ ಡೈಆಕ್ಸೈಡ್, ಅಂದ್ರೆ ಆಲ್ಮೋಸ್ಟ್ 5-6 ಕಾರು ಇಡೀ ಲೈಫ್ ಟೈಮ್ ಅಲ್ಲಿ ಎಷ್ಟು ಹೊಗೆ ಬಿಡ್ತದೆ, ಅದು ಒಂದು AI ಮಾಡೆಲ್ ಟ್ರೈನ್ ಮಾಡ್ಲಿಕ್ಕೆ ಬೇಕಾಗ್ತದೆ ಅಂತ. ಮತ್ತೊಂದು ಈ ವೇಸ್ಟ್, ರೈಟ್? ಇಷ್ಟಿಷ್ಟು ದೊಡ್ಡ ಸರ್ವರ್ಗಳು, ಗ್ರಾಫಿಕ್ ಸರ್ವರ್ ಇರ್ಬೋದು ನಿಮ್ದು, ಆಮೇಲೆ ಗ್ರಾಫಿಕ್ಸ್ ಚಿಪ್ಸೆಟ್, ಈ ಚಿಪ್ಸೆಟ್ಗಳು ರೈಟ್ ಬೇಗ ಔಟ್ಡೇಟೆಡ್ ಆಗ್ತದೆ, ಅದು ಹಾಳಾಗ್ತದೆ. ಅಂದ್ರೆ ಈ ವೇಸ್ಟ್ ಕ್ರಿಯೇಟ್ ಆಗ್ತದೆ, ರೈಟ್? ಇದು ಒಂದ್ ಸೈಡ್ ತುಂಬಾ ನೆಗೆಟಿವ್ ಎಫೆಕ್ಟ್ಸ್. ಇನ್ನೊಂದ್ ಸೈಡ್ ಅಲ್ಲಿ ದ ಪಾಸಿಟಿವ್ ಎಫೆಕ್ಟ್ಸ್ ನೋಡೋಣ, ರೈಟ್? ಇದು ಈಗ ಈ ವೇಸ್ಟ್ ಅನ್ನು ಡಿಟರ್ಮಿನ್ ಮಾಡೋ ಶಕ್ತಿ AI ಉಂಟು. ಈಗ ನಾನಾಗ ಹೇಳಿದಾಗೆ ಎಲ್ಲಿ ಕರೆಂಟ್ ವೇಸ್ಟ್ ಆಗ್ತದೆ, ಎಷ್ಟು ವೇಸ್ಟ್ ಆಗ್ತದೆ, ಎಲ್ಲಿ ವಾಟರ್ ವೇಸ್ಟ್ ಆಗ್ತದೆ, ಎಷ್ಟು ಆಗ್ತದೆ, ಅದನ್ನೆಲ್ಲ ಡಿಟರ್ಮಿನ್ ಮಾಡುವ ಶಕ್ತಿ ಸಹ AI ಉಂಟು. ಒಂದು ಕಡೆಯಲ್ಲಿ ನಿನಗೆ ನೆಗೆಟಿವ್ ಎಫೆಕ್ಟ್ಸ್ ಉಂಟು, ಇನ್ನೊಂದು ಕಡೆ ಪಾಸಿಟಿವ್ ಎಫೆಕ್ಟ್ಸ್ ಉಂಟು. ಇದನ್ನು ಸಮದುಗಿಸ್ಲಿಕ್ಕೆ ಆಗ್ತದಾ ಅಂತ ನೋಡ್ಬೇಕು ನಾವು, ರೈಟ್? ಈಗ ಒಂದು ಸಿಟಿ ತಗೊಂಡ್ರೆ, ಬೆಂಗಳೂರು ಸಿಟಿಯಲ್ಲೇ ಈಗ ವಾಟರ್ ಮ್ಯಾನೇಜ್ ಹೇಗೆ ಮಾಡ್ಬೋದು, AI ಅಲ್ಗಾರಿಥಮ್ ಮುಖಾಂತರ ನಾವು ನೋಡ್ಬೋದು. ಎಲ್ಲಿ ವೇಸ್ಟೇಜ್ ಆಗ್ತದೆ, ಯಾಕೆ ಆಗ್ತದೆ, ಹೌ ಕ್ಯಾನ್ ವಿ ಪ್ರಿವೆಂಟ್, ರೈಟ್? ನನಗೆ ಅದು ಇಂಜಿನಿಯರಿಂಗ್ ಆಪರ್ಚುನಿಟಿ. ಫಾರ್ ಮೀ ಇಟ್ಸ್ ಅನ್ ಇಂಜಿನಿಯರಿಂಗ್ ಆಪರ್ಚುನಿಟಿ. ಕೂಲಿಂಗ್ ಸಿಸ್ಟಮ್, ನೀನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೂಲಿಂಗ್ ಸಿಸ್ಟಮ್, ವಾಟರ್ ಯಾಕೆ ಬೇಕು? ಕ್ಯಾನ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್, ರೈಟ್? ಇದು ಇಂಜಿನಿಯರಿಂಗ್ ಆಪರ್ಚುನಿಟಿ. ಸೊ ನಾನೇನ್ ಅಂದ್ಕೊಳ್ತೇನೆ ಅಂದ್ರೆ, ನನಗೆ ಎನಿ ಪ್ರಾಬ್ಲಮ್ ಇಸ್ ಅನ್ ಆಪರ್ಚುನಿಟಿ ಅಂತ ನಾವು ತಗೊಳ್ಬೇಕು. ಆಸ್ ಇಂಜಿನಿಯರ್ ಆ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡಬಹುದು? ನಥಿಂಗ್, ವಿ ಕಾಂಟ್ ಸ್ಟಾಪ್. AI ಅನ್ನು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಬಂದಾಯ್ತು, ಅದನ್ನು ಯೂಸ್ ಮಾಡೋದಾಯ್ತು, ಕೋಟಿಗಟ್ಟಲೆ ಹಾಕಿದ್ದಾಯ್ತು, ಅದು ಆಗಿ ಆಗ್ತದೆ. ಬಟ್ ಇದರಲ್ಲಿ ಏನ್ ಪ್ರಾಬ್ಲಮ್ ಇದೆ, ಅದು ಏನ್ ಇಂಜಿನಿಯರಿಂಗ್ ಆಪರ್ಚುನಿಟಿ, ಅಂಡ್ ಹೌ ಇಸ್ ದಟ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಅಂತ ನಾವು ನೋಡ್ಬೇಕು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ರೋಹನ್, ನಂದೊಂದು ಪ್ರಶ್ನೆ ಇದೆ. ಪ್ರಮೋದ್ ಪ್ರಸನ್ನ ಇಲ್ಲಿ. ನನ್ನ ಪ್ರಶ್ನೆ AI ಬಾಟ್ ಡೆವಲಪ್ಮೆಂಟ್ ಬಗ್ಗೆ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಟೆಕ್ನಾಲಜಿ ಸ್ಪೇಸ್ ನಲ್ಲಿ ನಮಗೆ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಬಾಟ್ ಡೆವಲಪ್ ಮಾಡೋದು ರಿಲೇಟಿವ್ಲಿ ಈಸಿ. ನನ್ನ ಪ್ರಶ್ನೆ ಸಾಹಿತ್ಯ ಕ್ಷೇತ್ರದಲ್ಲಿ AI ಬಳಕೆ ಮಾಡುವ ಬಗ್ಗೆ, ಬಾಟ್ ಬಳಕೆ ಮಾಡುವ ಬಗ್ಗೆ. ಯಾಕಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬೊಬ್ಬರ ಬರವಣಿಗೆ ಶೈಲಿ ಭಿನ್ನ ಆಗಿರ್ತದೆ. ಉದಾಹರಣೆಗೆ
ನೀವು ಕೇಳಿರ್ಬೋದು, ಒಬ್ರು ಚುಟುಕು ಕವಿ ಪಾಕ ಅಂತ. ಅವರು ಸಾಮಾನ್ಯವಾಗಿ ಏನು ಸಣ್ಣ ಕವನ ಬರೀತಾರೆ ಕರೆಂಟ್ ಅಫೇರ್ಸ್ ಬಗ್ಗೆ. ನಾನೇನ್ ಕೇಳೋದಂದ್ರೆ ಅವರ ಬರವಣಿಗೆ ಶೈಲಿಯನ್ನು ಒಂದು LLM ಮಾಡೆಲ್ಗೆ ಟ್ರೈನ್ ಮಾಡಿ ಕರೆಂಟ್ ಅಫೇರ್ಸ್ ಬಗ್ಗೆ ನಾವೊಂದು ಬೋರ್ಡ್ ಡೆವಲಪ್ ಮಾಡ್ಬೋದಾ? ಪಾಕ ಗೊತ್ತಾ ನಿಮ್ಗೆ? ಅವ್ರ ತರ ಒಂದು ಚುಟುಕು ಬರಿಬೋದಾ ಒಂದು ಮಾಡೆಲ್? 100% ಬರಿಬಹುದು, ಅದಕ್ಕೆ ಏನು ಡೌಟೇ ಇಲ್ಲ. 100% ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಈಗ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್, ಅದು ಮಾಡ್ಬೋದು. ಓಕೆ. ತುಂಬಾ ಮಾಹಿತಿಪೂರ್ಣ ಮತ್ತು ಚಿಂತನೆಗೆ ಪ್ರೇರೇಪಿಸುವಂತಹ ಉಪನ್ಯಾಸವನ್ನು ನೀಡಿದಂತಹ ಪ್ರಮೋದ್ ಕಾಯಂಪಾಡಿ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಕುಮಾರಿ ಶ್ರದ್ಧಾ ಭಟ್ ಉಪ್ಪಂಗಳ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರದ್ಧಾ ಭಟ್ ಉಪ್ಪಂಗಳ. ಇಂದಿನ ಅತಿಥಿ ಭಾಷಣಕಾರರಾದ ಶ್ರೀ ಪ್ರಮೋದ್ ಕಾಯಂಪಾಡಿ ಇವರು AI ನಿನ್ನೆ ಇಂದು ಎಂಬ ವಿಷಯದ ಕುರಿತು ಅತ್ಯಂತ ಉತ್ತಮವಾಗಿ ಸರಳವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನೆರವೇರಿಸಿದ ಸೃಷ್ಟಿ ಮತ್ತು ಶ್ರೀರಂಜನಿ, ವ್ಯಕ್ತಿ ಪರಿಚಯ ಮಾಡಿದ ಅನುಶ್ರೀ ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದ ರೋಹನ್ ಶರ್ಮಾ ಉಪ್ಪಂಗಳ ಇವರಿಗೂ ಧನ್ಯವಾದಗಳು. ಇದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ನಾಗರಾಜ್ ಉಪ್ಪಂಗಳ ಹಾಗೂ ಧ್ವನಿ ಮುದ್ರಣ ಮತ್ತು ಪ್ರಸಾರ ಸಹಕಾರವನ್ನು ನೀಡುತ್ತಿರುವ ಶ್ರೀವತ್ಸ ದಂಡೇಪಾಡಿ ಮತ್ತು ಕರಾಡ ವಿಶ್ವ ತಂಡ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲಾ ವೀಕ್ಷಕ ವೃಂದದವರಿಗೂ ಧನ್ಯವಾದಗಳು. ಮುಂದಿನ ವೆಬಿನಾರ್ ಜೂನ್ 13 ಶನಿವಾರ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು ಅತಿಥಿ ಭಾಷಣಕಾರರಾದ ಶ್ರೀಮತಿ ಶಕುಂತಲಾ ವಾಸುದೇವನ್ ಕನಿಯಾಲ ಮೇಲಿನ ಮೂಲೆ ಅವರು ನಡೆಸಿಕೊಡಲಿದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.